प्रबलहित प्रज्ञानघन प्रत्यगर्थो ब्रह्मैवाहमस्मि पुराणानामालयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्ययो वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तदायकं सद्गुरुं प्रणतोऽस्म्यहं सदा सम्प्रदायज्ञं संयमीनं सदाश्रयं सद्गुरुं सच्चिदानन्दं सदाचारं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्म ಯಾವ್ದಬೇಕು ಜೀವನ ಕಲ್ಪನೆ ಕೊಡಮ್ಮ ಅರ್ಧ ಇದೆಯಾ 15 ಅರ್ಧ ಇದೆ ಅದರಲ್ಲಿ ಅವ್ಯಕ್ತ ಏವ ಯೇಂತಸ್ಥೋ ಸ್ಫುಟ ಏವ ಚ ಏವ ಹಿಹಿ ಅವ್ಯಕ್ತ ಏವ ಯೇಂತಸ್ಥೋ ಸ್ಫುಟ ಏವ ಚ ಏವ ಹಿಹಿ ಕಲ್ಪಿತ ಏವ ತೇ ಸರ್ವೇ ವಿಶೇಷಸ್ತ್ರಿಂದ್ರಿಯಾಂತರೇ ಕಲ್ಪಿತ ಏವ ತೇ ಸರ್ವೇ ವಿಶೇಷಸ್ತ್ರಿಂದ್ರಿಯಾಂತರೇ ಅವ್ಯಕ್ತ ಏವ ಯೇಂತಸ್ಥೋ ಸ್ಫುಟ ಏವ ಚ ಏವ ಹಿಹಿ ಕಲ್ಪಿತ ಏವ ತೇ ಸರ್ವೇ ವಿಶೇಷಸ್ತ್ರಿಂದ್ರಿಯಾಂತರೇ ಅವ್ಯಕ್ತಾಃ ಅವ್ಯಕ್ತಾಃ ಏವ ಯೇ ಅಂತಃ ತು ಸ್ಫುಟಾಃ ಏವ ಚ ಯೇ ಬಹಿಃ ಕಲ್ಪಿತಾಃ ಏವ ತೇ ಸರ್ವೇ ವಿಶೇಷಃ ತು ಇಂದ್ರಿಯಾಂತರೇ. ಎರಡು ತರಹ ಪದಾರ್ಥಗಳು. ಹೊರಗಿರುವ ಪದಾರ್ಥಗಳು ಸ್ಪಷ್ಟವಾದ ಪದಾರ್ಥಗಳು, ಒಳಗಿರುವಂಥವುಗಳು ಮನಸ್ಸು, ಬುದ್ಧಿ, ಪ್ರಾಣ, ಈ ಅಹಂಕಾರ ಇದೆಲ್ಲ ಅವ್ಯಕ್ತ. ವ್ಯಕ್ತ ಅಂದ್ರೆ ತೋರ್ಕೊಂಡಿರೋದು, ಅವ್ಯಕ್ತ ಅಂದ್ರೆ ತೋರಿಕೊಳ್ಳೋದು ಅಂತ. ಅಂಜು ವ್ಯಕ್ತಿ ಮರಕ್ಷಣ ಕಾಂತಿ ಗತಿಸುಧಾತು ವಿ ಆಗ್ತಾರೆ. ಸ್ಪಷ್ಟವಾಗಿ ಕ್ಲಾರಿಟಿ ಉಳ್ಳಂಥದ್ದು ತೋರುವಂಥದ್ದು ವ್ಯಕ್ತ, ಅದಿಲ್ಲದ್ದು ಅವ್ಯಕ್ತ. ಹೊರಗಡೆಯಲ್ಲಿ ವ್ಯಕ್ತವಾಗಿರುವ ಪೃಥ್ವಿಯಾದಿ ಪಂಚಭೂತವಾಗಲಿ ಅಥವಾ ಸ್ಥಾವರಜಂಗಮವಾದ ಪ್ರಾಣಿಯಾಗಲಿ ಅಥವಾ ಇನ್ನೇನು ಘಟಪಟಾದಿ ಪದಾರ್ಥವಾಗಲಿ, ಒಳಗೆ ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ ಅನ್ನುವಂಥ ಅವ್ಯಕ್ತವಾಗಿರ್ತಕ್ಕಂತಹ ಪದಾರ್ಥ ಅವ್ಯಾಗ್ತದೆ. ಎಲ್ಲವೂ ಕಲ್ಪಿತ ಅನ್ನೋ ಸಮಾನ. ಕಲ್ಪಿತ ಏವತೇ ಸರ್ವೇ, ತೇ ಸರ್ವೇ ಅಂದರೆ ವ್ಯಕ್ತಾವ್ಯಕ್ತ ಅನ್ನಿಸ್ಕೊಂಡಂಥದ್ದೆಲ್ಲವೂ, ಹೊರಗಡೆ ಒಳಗಡೆ ಇದೆ ಅನ್ನಿಸ್ಕೊಂಡದ್ದೆಲ್ಲವೂ ಎಲ್ಲವೂ ಕಲ್ಪಿತವಾಗಿದೆ. ಕಲ್ಪಿತ ಅಂದೇನೋ, ಹಾಗೆ ಹಾವು ಕಲ್ಪಿತವೋ, ಹಗ್ಗ ಆಧಾರವೋ, ಚೈತನ್ಯ ಆಧಾರ, ಈ ಎಲ್ಲ ಹೊರಗಡೆ ಒಳಗಡೆ ಇರ್ತಕ್ಕ ಎಲ್ಲ ಪದಾರ್ಥಗಳು ಕಲ್ಪಿತವಾಗಿದೆ. ಹಾಗಾದ್ರೆ ವಿಶೇಷ ಅಂತ ಯಾಕೆ ತೋರ್ತು? ಹಾಗಾದ್ರೆ ಎಲ್ಲ ಕಲ್ಪಿತ ಅಂತ ಆದಾಗ ಒಂದೇ ರೀತಿ ತೋರ್ಬೇಕಾಗಿತ್ತಲ್ಲ ಅಂದ್ರೆ ಆ ವಿಶೇಷ ಇಂದ್ರಿಯದಿಂದ ಬಂದದ್ದು ಅಂತ. ಕಣ್ಣಿನಿಂದ ಇದು ಹೊಂಗೆ, ಮರ, ಬೀರು, ಈ ಕುರ್ಚಿ ಇದೆ, ಇಂದ್ರಿಯಾಂತರ, ಇಂದ್ರಿಯ ಮಧ್ಯದಲ್ಲಿ ವಿಶೇಷತೆ ಉಂಟಾಗಿದೆ ಹೊರತು ಚೈತನ್ಯಕ್ಕೆ ವಿಶೇಷ ಇಲ್ಲ. ಚೈತನ್ಯಕ್ಕೆ ಆಬ್ಜೆಕ್ಟ್ ಆಗುವುದು ಎಲ್ಲವೂ ಈಕ್ವಲ್ಲು. ಆದರೆ ಹೆಸರು, ಆಕಾರ, ಜಾತಿ, ಗುಣ, ಕ್ರಿಯಾ, ದ್ರವ್ಯ, ಸಂಬಂಧ, ಸಾಮಾನ್ಯ, ವಿಶೇಷ ಇದೆಲ್ಲ ಇಂದ್ರಿಯದಿಂದ ಬಂದಂತಹ ಕಥೆಗಳು. ಆದರೆ ಕಲ್ಪಿತವಾಗಿದೆ ಅನ್ನೋ ಅಂಶದಲ್ಲಿ ಏನು ವ್ಯತ್ಯಾಸ ಇಲ್ಲ. ಒಂದೇ ಹಗ್ಗದಲ್ಲಿ ಹಾವು ಕಲ್ಪನೆ, ಹೂವಿನ ಮಾಲೆ ಕಲ್ಪನೆ, ನೀರಿನ ಕೋಡಿ ಕಲ್ಪನೆ, ಕೋಲೂನ್ ಕಲ್ಪನೆ, ನೀ ಏನು ಕಲ್ಪನೆ ಎಷ್ಟು ಕಲ್ಪನೆ ಮಾಡಿದ್ರು ಎಲ್ಲಕ್ಕೂ ಹಗ್ಗ ಒಂದೇ ಆಧಾರವಾಗಿರುತ್ತೋ ಹಾಗೆ ಅವ್ಯಕ್ತ ಕಲ್ಪನೆಗೂ ವ್ಯಕ್ತ ಕಲ್ಪನೆಗೂ ಚೈತನ್ಯವೇ ಆಧಾರವಾಗಿದ್ದು, ಈ ಹೊರಗೆ ಒಳಗೆ ಅಂಥೇಳಿ ಇಂದ್ರಿಯದಿಂದ ಆದಂತಹ ಈ ವಿಭಾಗದಿಂದ ಮಾಡ್ಕೊಂಡಿರೋದು. ಆ ವಿಶೇಷವೂ ಇಂದ್ರಿಯದಿಂದ ಆದದ್ದು ಅಷ್ಟೇ ಹೊರತು ಆತ್ಮಸ್ವರೂಪದಲ್ಲಿ ಕಲ್ಪಿತವಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ. ಇದನ್ನು ಮತ್ತೆ ಮತ್ತೆ ಅನುಸಂಧಾನ ಮಾಡ್ತಾ ಇರಬೇಕು. ಚೈತನ್ಯವೇ ಇವುಗಳೆಲ್ಲದರ ತಿರುಳು, ಯಾವುದೇ ಇವುಗಳೆಲ್ಲದ ಸಾರ ಸ್ವರೂಪ. ಆ ಚೈತನ್ಯವು ಚೈತನ್ಯ ರೂಪದಿಂದ ಎಲ್ಲಿವರೆಗೆ ಗೊತ್ತಾಗೋಲ್ಲ ಅಲ್ಲಿವರೆಗೆ ಅದು ತಪ್ಪಾಗಿ ಹೀಗೆಲ್ಲ ತೋರುತ್ತೆ. ಅಧ್ಯಾತ್ಮವಾಗಿ ದೇಹೇಂದ್ರಿಯ ಮನೋಬುದ್ಧಿಯಾಗಿ ತೋರುತ್ತೆ, ಆದಿಭೌತಿಕವಾಗಿ ಪಂಚಭೂತವಾಗಿ ತೋರುತ್ತೆ, ಚರಾಚರ ಜಗತ್ತಾಗಿ ತೋರುತ್ತೆ. ಯಾಕೆ ಹಾಕಿ ತೋರುತ್ತೆ ಅಂದ್ರೆ ಅವಿದ್ಯೆಯಿಂದ ತೋರುತ್ತೆ ಅಂದ್ರೆ ಇನ್ನೇನು ಉತ್ಸಾಹ ಇಲ್ಲ. ಯದಪಿ ಅಂತಹ ಅವ್ಯಕ್ತತ್ವಂ ಭಾವಾನಾಂ ಮನೋವಾಸನಾ ಮಾತ್ರಾಭಿವ್ಯಕ್ತಾನಾಂ ಸ್ಫುಟತ್ವಂ ವಾ ಬಹಿಃ ಚಕ್ಷುರಾದೀಂದ್ರಿಯಾಂತರೇ ವಿಶೇಷಃ ನಾಸು ಭೇದಾನಾಂ ಅಸ್ತಿತ್ವಕೃತಃ. ಏನೋ ಒಳಗಡೆ ಅವ್ಯಕ್ತವಾಗಿದೆ. ನಮ್ಮ ಮನಸ್ಸಿನಲ್ಲಿ ಹಳೆ ವಾಸನೆಗಳು ಎಷ್ಟಿದೆ ಅಂತ ಕೇಳಿದ್ರೆ ಅನಂತ ಕೋಟಿ. ಅದು ಯಾವಾಗ ಎದ್ಕೊಂಡಾಗಲೇ ಗೊತ್ತದ, ಓ ಈ ವಾಸನೆ ಎಲ್ಲ ಇದೆಯಲ್ಲ ಅಂತ ನನಗೆ.
ಯಾವಾಗ ಬೇಜಾರಾಗುತ್ತೆ, ಯಾವಾಗ ಕೋಪ ಬರುತ್ತೆ, ಯಾವಾಗ ಅಸಹನೆ ಆಗುತ್ತೆ, ಯಾವಾಗ ಸಂತೋಷ ಆಗುತ್ತೆ, ಯಾವಾಗ ಉತ್ಸಾಹ ಬರುತ್ತೆ, ಏನು ಹೇಳಕ್ಕಾಗಲ್ಲ. ಆ ವಾಸನೆಗಳೆಲ್ಲ ಮನಸ್ಸಿನಲ್ಲಿ ಅಡಗಿರುತ್ತೆ. ಆಯಾ ಕಾಲಕ್ಕೆ ಬಂದಾಗ ಎದ್ಕೊಳ್ತಾ ಇರುತ್ತೆ. ಅನಂತ ಕೋಟಿ ವಾಸನೆಗಳು ಮನಸ್ಸಿನಲ್ಲಿ ಎಲ್ಲ ಅಡಗಿದೆ. ಅದೆಲ್ಲ ಅವ್ಯಕ್ತವಾಗಿರುವಂತಹ ಮನೋವಾಸನಾ ಮಾತ್ರ ತಿಳ್ಕೊಂಡಂಥವುಗಳು. ಇನ್ನು ಸ್ಫುಟವಾಗಿರುವ ಹೊರಗಡೆ ಇರುವ ಈ ಕಣ್ಣೆ ಮುಂತಾದ ಇಂದ್ರಿಯಾಂತರದಲ್ಲಿ ತೋರುವ ವಿಶೇಷಗಳು ಏನಿದೆ, ಇದು ಭೂಮಿ, ಇದು ಗಿಡಮರ ಬಳ್ಳಿ, ಇದು ಪಶುಗಳು, ಇದು ಪ್ರಾಣಿಗಳು ಅಂತ ಈ ವಿಶೇಷಗಳು ಏನಿದೆ, ಇದು ಯಾವುದೂ ಕೂಡ ಈ ಭೇದಗಳಿಗೆ ಇದು ಹೊರಗಡೆ ಇರೋದು ನಿಜವಾಗಿರೋದ್ರಿಂದ ಇದು ಹೀಗೆ ತೋರುತ್ತೆ, ಒಳಗಿರೋದು ಸುಳ್ಳಾದ್ರಿಂದ ಹಾಗೆ ತೋರುತ್ತೆ ಅಂತ ಹಾಗಲ್ಲ. ಒಂದು ಸ್ಫುಟವಾಗಿರೋದು ನಿಜ, ಸ್ಫುಟವಾದದ್ದು ಸುಳ್ಳು, ಅದು ಆ ರೀತಿಯಾಗಿ ಈ ರೀತಿ ವಿಭಾಗ ಆಗಿಲ್ಲ. ಇಂದ್ರಿಯಾಂತರದಿಂದ ಸ್ಫುಟ, ಇನ್ನು ಒಳಗೆ ಮನಸ್ಸಿನಲ್ಲಿದ್ದದ್ದೆಲ್ಲ ಅವ್ಯಕ್ತ. ಆದರೆ ಕಲ್ಪಿತ ಅನ್ನೋದು ಸಮಾನ ಎಲ್ಲವೇ. ಕಲ್ಪಿತತ್ವದಲ್ಲಿ ಕಲ್ಪಿತತ್ವದಲ್ಲಿ ಏನು ವ್ಯತ್ಯಾಸ ಇಲ್ಲ, ಹಿತಾಗ್ತಾ ಇಲ್ಲ. ಕಲ್ಪಿತತ್ವದಲ್ಲಿ ಏನು ವ್ಯತ್ಯಾಸ ಇಲ್ಲ. ಎಲ್ಲ ಅದೇನಾಗುತ್ತೆ, ಇನ್ನೇನಾಗುತ್ತೆ ಗೊತ್ತಾ, ನಮ್ಮವರು ಒಳ್ಳೆಯವರು, ನಮ್ಮವರು ಅವರು ಬುದ್ಧಿವಂತರು, ನಮ್ಮದು ಎಲ್ಲ ಚೆನ್ನಾಗಿದೆ. ಅದು ಆತ್ಮ ಸ್ವಭಾವಕ್ಕೆ ಯಾವ್ಯಾವ್ದು ಹತ್ತಿರವಾಗುತ್ತೆ ಅಂಟ್ಕೊಳತ್ತೋ ಅದೆಲ್ಲ ಚೆನ್ನಾಗಿದೆ, ಅದು ಒಳ್ಳೆಯದಾಗಿದೆ, ಅದು ಅನುಕೂಲವಾಗಿದೆ, ಈ ಭಾವನೆ ಬಂದ್ಬಿಡುತ್ತೆ. ಈಗ ನಮ್ಗೆ ದೇಹೇಂದ್ರಿಯ ಮನೋಬುದ್ಧಿ ಮೇಲೆ ಅಷ್ಟು ಪ್ರೇಮ ಹೊರಗಡೆ ವಸ್ತುವಿಲ್ಲ. ಹೊರಗಡೆ ವಸ್ತುವಿನಲ್ವೇ ನಮ್ಮವರು ಅಂತ ಅಂದ್ಕೊಂಡವರಲ್ಲಿರೋ ಪ್ರೇಮ ಬೇರೆಯವರಲ್ಲಿರಲ್ಲ. ಹಾಗೆ ಪದಾರ್ಥಗಳಲ್ಲೂ ನಮ್ಮ ಪದಾರ್ಥಗಳಲ್ಲಿರೋ ಪ್ರೇಮ ಬೇರೆ ಪದಾರ್ಥಗಳಿರಲ್ಲ. ಯಾಕೆ ಅಂತ ಕೇಳಿದ್ರೆ ಎಲ್ಲ ಅವನನ್ನು ಮಾಡ್ಕೊಂಡ ಇದು ಅಭಿಮಾನ ಅಷ್ಟೆ. ಇದಕ್ಕೆ ಯಾವ ತರ್ಕಬದ್ಧವಾದ ಉತ್ತರ ಏನೂ ಇಲ್ಲ. ನಮ್ಮ ಮನೆ, ನಮ್ಮ ಬೀದಿ, ನಮ್ಮ ಜನ, ನಮ್ಮ ನೆಂಟರು, ನಮ್ದು 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 ಭ್ರಾಂತಿ. ಎಲ್ಲ ಅರಿವಿಗೆ ಗೋಚರ ಅನ್ನೋ ಸಮಾನವಾಗಿದೆ. ಅರಿವಿಗೆ ವಿಷಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾದ್ರಿಂದ ಅರಿವೇ ಈ ರೀತಿ ತನ್ನನ್ನು ಕಲ್ಪಿಸ್ಕೊಂಡು ಹೀಗೆ ತೋರ್ತಾ ಇದೆ ಅನ್ಬೇಕು. ಅದು ವಿಶೇಷ ಇದೆಯಲ್ಲ, ಅದು ಸ್ಫುಟ, ಅದು ಅವ್ಯಕ್ತ ಅಂತ, ಅದು ಇಂದ್ರಿಯದಿಂದ ಆದಂತಹ ವಿಶೇಷವೇ ಹೊರತು ವಸ್ತುವಿನಿಂದ ಅದು ವಿಶೇಷ ಅಲ್ಲ. ಎಲ್ಲವೂ ಅವ್ಯಕ್ತವೇ ಹೇಳೋದಾದ್ರೆ ಯಾವುದು ವ್ಯಕ್ತ ಅಲ್ಲೇ ಅಲ್ಲ. ಇಂದ್ರಿಯ ವ್ಯಕ್ತ ಮಾಡ್ತಾ ಇದೆಯಾ ಅದು ವ್ಯವಹಾರಕ್ಕೆ. ಎಲ್ಲ ಅವ್ಯಕ್ತವಾದ ಆತ್ಮನೇ ತತ್ವಕ್ಕೆ ಹೀಗೆ ತೋರ್ತಾ ಇದ್ದಾನೆ. ಸ್ವಪ್ನೇಪಿ ತಥಾ ದರ್ಶನ ಅಂದ್ಬಿಟ್ರು. ಅದಂಗೆ ಹೇಳ್ತೀರಾ ಅಂದ್ರೆ ನೋಡಪ್ಪ, ಸ್ವಪ್ನದಲ್ಲೂ ಇಲ್ಲಿ ಮನಸ್ಸಿನ ವಾಸನೆಗಳು, ದೇಹೇಂದ್ರಿಯ ಮನೋಬುದ್ಧಿಗಳು, ಈಗ ಪ್ರಾಣ ಇತ್ಯಾದಿಗಳೆಲ್ಲ ಅವ್ಯಕ್ತವಾಗಿರುತ್ತೆ. ಹೊರಗಡೆ ಕಾಣ್ತಾ ಇರೋ ಪ್ರಪಂಚವೆಲ್ಲ ಕನಸಿನಲ್ಲಿ ವ್ಯಕ್ತವಾಗಿರುತ್ತೆ. ಅದೆಲ್ಲ ವಿಶೇಷವಾಗಿರುತ್ತೆ. ಆ ವಿಶೇಷತೆ ವ್ಯಕ್ತತೆಯೆಲ್ಲ ಇಂದ್ರಿಯದಿಂದ ಬಂದದ್ದೇ ಹೊರತು ಇಡೀ ಸ್ವಪ್ನ ಸುಳ್ಳು ಗೊತ್ತು. ಎಂಟೈರ್ ಸ್ವಪ್ನ ಸುಳ್ಳಾಗಿರುವಾಗ ಆ ಸುಳ್ಳಲ್ಲಿ ಮತ್ತೆ ನಿಜ ಸುಳ್ಳು ವಿಭಾಗ ಬೇರೆ. ಸುಳ್ಳಾಗಿರೋ ಅಖಂಡ ಕನಸಿನಲ್ಲಿ ಈ ತತ್ಕಾಲಕ್ಕೆ ಇಂದ್ರಿಯಕ್ಕೆ ತೋರೋ ನಿಜ, ಇಂದ್ರಿಯಕ್ಕೆ ತಪ್ಪಾಗಿ ಕಂಡದ್ದು ಸುಳ್ಳು, ಮನಸ್ಸಿನೊಳಗೆ ಕಲ್ಪನೆ ಮಾಡ್ಕೊಂಡದ್ದು ಸುಳ್ಳು. ಇದು ಇವನು ಮಾಡ್ಕೊಂಡ ವಿಭಾಗವೇ ಹೊರತು ಇದಕ್ಕೆ ಯಾವ ಅನುಭವದ ಬೇಸಿಗೂ ಇಲ್ಲ. ನಾವು ಸ್ವಪ್ನೇಪಿ ತಥಾ ದರ್ಶನ ಕೊಡ್ತಾ ಹೋಗ್ತಾರಲ್ಲ, ಇದು ಕೊಡ್ಲಿ ಸ್ವಪ್ನಕ್ಕೆ ಎಚ್ಚರಕ್ಕೆ ಏನಾದ್ರು ನಾನು ನಿಜ ಅಂತ ಮುಂದೆ ಕನಸು ಹಂಗೆ ಅಂತಿತ್ತು ಕಣೋ, ನೀನೇನು ಬಾ ದೊಡ್ಡಸಿಗೆ ಕೂತ್ಕೋ. ಕನಸಿನ ಕಾಲಕ್ಕೆ ಕನಸಿನ ಪ್ರಮಾತರು ಯಾವುದನ್ನು ಸುಳ್ಳು ತಂದ್ಕೊಳ್ಳಿಲ್ಲ. ಆ ಕಾಲಕ್ಕೆ ಆ ನೀರು ಕುಡಿದ್ರೆ ಬಾಯಾರಿಕೆ ಹೋಗ್ತಿತ್ತು, ಅಲ್ಲಿನ ಊಟ ಮಾಡಿದ್ರೆ ಹೊಟ್ಟೆ ತುಂಬ್ತಿತ್ತು, ಅಲ್ಲಿರೋ ಬೆಂಕಿ ಮುಟ್ಟಿದ್ರೆ ಸುಡ್ತಿತ್ತು, ಅಲ್ಲಿನ ಒಳ್ಳೊಳ್ಳೆ ಪದಾರ್ಥ ಸೇವನೆ ಮಾಡಿ ಆನಂದ ಆಗ್ತಿತ್ತು. ಎಲ್ಲ ಸಮಾನ. ಇಲ್ಲೂ ಹಾಗೆ. ಇಲ್ಲಿದ್ದಾಗ ಇದು ಸರಿ, ಅಲ್ಲಿದ್ದಾಗ ಅದು ಸರಿ, ಇಲ್ಲಿದ್ದಾಗ ಅದು ಸುಳ್ಳಾದ, ಅಲ್ಲಿದ್ದಾಗ ಇದು ಸುಳ್ಳು ಅಷ್ಟೇ. ಆದರೆ ಎರಡಕ್ಕೂ ಕಾಮನ್ ಆದ, ಎರಡರ ಸಂಬಂಧವೂ ಇಲ್ಲದ, ಎರಡಕ್ಕೂ ಆಧಾರವಾಗಿರುವ ಆತ್ಮನ ಮಾತ್ರ ಅಚ್ಚಳಿದ ಏಕರೂಪವಾಗಿ ಅದೇ ಪರಮಾರ್ಥ ಇದೆ. ಅವನನ್ನು ಕಂಡ್ಕೊಳ್ಳಿ, ಅವನನ್ನು ಇದು ನಿಮ್ಮ ನಿಜ ಸ್ವರೂಪ, ಅವನನ್ನು ಕಂಡ್ಕೊಳ್ಳೋದು ಪರಮಪುರುಷಾರ್ಥ ಅಂತ ಹೇಳ್ತಾ ಇದೆ ಅಷ್ಟೇ. ಕಿಂತರಿಹಿ ಇಂದ್ರಿಯಾಂತರಕೃತ ಇದೇನು ವ್ಯತ್ಯಾಸ ಇಲ್ಲ ಅಂತಂದ್ರೆ, ಈ ವ್ಯತ್ಯಾಸ ತೋರ್ತಾ ಇದೆಯಲ್ಲ ಇದು ಯಾವ್ದ್ರಿಂದ ಅಂದ್ರೆ ಇಂದ್ರಿಯಾಂತರದಿಂದ ಆದದ್ದು ಕೋ. ವ್ಯತ್ಯಾಸಕ್ಕೆ ಈ ಇಂದ್ರಿಯ ನಿಮ್ಮನ್ನು ಮೋಸ ಮಾಡ್ತಾ ಇದೆ. ಚೆನ್ನಾಗಿದೆ ಚೆನ್ನಾಗಿಲ್ಲ ಮಾಡ್ತಾ ಇರೋದು ಇಂದ್ರಿಯಗಳೇ ಗೊತ್ತಾ. ನಿಜವಾಗಿ ಚೈತನ್ಯವೂ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಪದಾರ್ಥವೂ ಚೆನ್ನಾಗಿದೆ ಅಂತ ಹೇಳಲ್ಲ. ಈ ಇಂದ್ರಿಯಗಳು ಕೊಟ್ಟರು ಕಾಮ ಹೇಳತ್ತೆ, ನೋಡು ಆ ಪದಾರ್ಥ ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಚೆನ್ನಾಗಿದೆ, ಇಷ್ಟ ಇದೆಯಲ್ಲ ತಗೋಣ, ಎಷ್ಟು ದುಡ್ಡು ಇದಕ್ಕೆ ಅಂತ. ಅದು ಸ್ವಾಮಿ 3,000 ರೂಪಾಯಿ,
ಸ್ವಲ್ಪ ಕಮ್ಮಿ ಕೊಟ್ರೆ ಬಾರ್ಗೇನ್ ಮಾಡೋದು ಅಲ್ಲಿ. ಒಂದು 200 ರೂಪಾಯೋ 500 ರೂಪಾಯಿ ಬಾರ್ಗೇನ್ ಮಾಡೋದು. ಅವನ ಕೊನೆಗೆ ಒಂದು 100 ರೂಪಾಯಿ ಬಿಟ್ಕೊಟ್ಟು ತಂದ್ಕೊಳ್ಳೋದು, ಚೆನ್ನಾಗಿದೆ ಅಂತ ತಂದ್ಕೊಳ್ಳೋದು. ಒಂದು ವಾರ ಆದ್ಮೇಲೆ ಚೆನ್ನಾಗಿದೆ ಏನಿಲ್ಲ, ಅವಾಗ ಚೆನ್ನಾಗಿದೆ ಅಂತ ತಂದ್ಕೊಂಡು ಇವಾಗ ಚೆನ್ನಾಗಿಲ್ಲ ಅಂತೀಯಲ್ಲ ಅಂದ್ರೆ ಅಷ್ಟೇ. ತಂದ್ಕೊಳ್ಳೋರಿಗೆ ಚೆನ್ನಾಗಿದೆ, ತಂದ್ಕೊಂಡ್ಮೇಲೆ ಎಂಥದ್ದು ಇಲ್ಲ. ಎಲ್ಲ ಪದಾರ್ಥವೂ ಇಷ್ಟೇ. ಈ ಜೀವನವೇ ಹಾಗೆ. ಏನೋ ಕಲ್ಪನೆ ಮಾಡ್ಕೊಂಡು ಹಂಗಾಗತ್ತೆ ಜೀವನ, ಸಂಸಾರ ಮಾಡ್ತೀನಿ, ಮದುವೆ ಆಗ್ತೀನಿ ಅಂತ ಹೋಗ್ತಾನೆ. ಅಯ್ಯೋ ಮದುವೆ ಆದ್ಮೇಲೆ ಯಾವ ಕಾಲ ಬೇಕಾಗಿತ್ತು, ಸುಮ್ಮನೆ ಆರಾಮಾಗಿದ್ದೆ ಕಂಡ್ರೆ ಚಪ್ಪಗಿದ್ದೆ, ಯಾರು ಕಟ್ಟಿದ್ರು ಏನೋ, ಏನು ಬೇಡವಾಗಿತ್ತು, ಚೆನ್ನಾಗಿದ್ದೆ, ಈಗ ಆಯ್ತಲ್ಲ ಅಂತ ಆಮೇಲೆ ಬೇಜಾರು ಮಾಡ್ಕೊತಾನೆ. ಇಷ್ಟ ಜೀವನ. ಎಲ್ಲಿದೆ ಆ ಊರು ಚಂದ, ಈ ಊರು ಚಂದ ಇಲ್ಲಿಗೆ ಅನ್ಸುತ್ತೆ. ಈ ಎಮ್ಮೆ ಹಸುಗಳಿಗೆ ಹೊಳೆ ಈಚೆ ದಡ ಇದ್ದಾಗ ಆಚೆ ಇದ್ದಾಗ ಚೆನ್ನಾಗಿ ಹಸೂರ ಕಾಣುತ್ತೆ, ಅಲ್ಲಿಗೆ ಹೋದ್ಮೇಲೆ ಈ ಕಡೆ ಹಸೂರ ಕಾಣುತ್ತೆ. ಆ ಕಡೆಲೂ ಹಸೂರಿಲ್ಲ, ಈ ಕಡೆ ಹಸೂರಿಲ್ಲ, ಎಲ್ಲೂ ಏನೂ ಇಲ್ಲ. ಇದು ಬಯಲು ಬೈಕೆ, ಬಯಲು ಬೈಕೆ ಅಂತಲ್ಲ, ಈಗ ಖಾಲಿ ಬೈಕೆ ಹೊರತು ಮೋಸ. ಹಂಗಾಗುತ್ತೆ, ಹಿಂಗಾಗಿ ಏನೂ ಇಲ್ಲ. ಅತಃ ಕಲ್ಪಿತ ಏವ ಜಾಗೃದ್ಭಾವಾಃ ಅಪಿ ಅತಃ ಕಲ್ಪಿತಾಃ ಏವ ಜಾಗೃದ್ಭಾವಾಃ ಅಪಿ ಸ್ವಪ್ನಭಾವವತ್ ಇತಿ ಸಿದ್ಧಂ. ಸ್ವಪ್ನಭಾವವತ್ ಇತಿ ಸಿದ್ಧಂ. ಆದ್ದರಿಂದ ಸ್ವಪ್ನ ಪದಾರ್ಥಗಳು ಹೇಗೆ ಕಲ್ಪಿತವಾದವುಗಳೋ, ಅದು ಬರೀ ಹುಸಿ ತೋರಿಕೆ ನಾವು ಒಪ್ಕೊಂಡಿದ್ದೀವಿ, ಅದರಂತೆ ಜಾಗೃತ್ ಪದಾರ್ಥಗಳು ಕೂಡ ಕಲ್ಪಿತವಾದವುಗಳೇ, ಸುಳ್ಳಾದವುಗಳೇ. ಸುಳ್ಳಿಗೆ ಲಕ್ಷಣ ಬಿಟ್ಟೋಗೋದೆ, ತೋರೋದು ತತ್ತತ್ಕಾಲ ತೋರೋದಲ್ಲ. ತತ್ತತ್ಕಾಲ ತೋರೋದು ಎಲ್ಲವೂ ಉಂಟು, ಬಿಟ್ಟೋಗೋದೇ ಸುಳ್ಳಿಗೆ ಲಕ್ಷಣ ಅಂತ. ಎಲ್ಲ ಬಿಟ್ಟು ಹೋಗ್ತಾ ಇದೆ. ಆತ್ಮನೊಬ್ಬರು ಮಾತ್ರ ಮಾಡಿದ್ರೆ ಬಿಟ್ಟು ಹೋಗ್ತಿಲ್ಲ. ಎಲ್ಲ ಕರ್ಕೊಂಡು ಹೋದ್ರೆ ಆತ್ಮನ ಕರ್ಕೊಂಡು ಹೋಗ್ಲೇಬೇಕು. ಆತ್ಮನ ಕರ್ಕೊಂಡು ಹೋಗದೆ ಹೋದ್ರೆ ಯಾವುದನ್ನು ನೀವು ಏನು ನೋಡೋಕೆ ಆಗಲ್ಲ. ನಾನಿರಲೇಬೇಕು. ನಾನಿಲ್ಲದ ಸ್ವಪ್ನ ಇಲ್ಲ, ನಾನಿಲ್ಲದ ಎಚ್ಚರ ಇಲ್ಲ. ಆತ್ಮನೊಬ್ಬರೇ ಪರಮಾರ್ಥ. ಹಾಗಾದ್ರೆ ಕಲ್ಪನೆಗಳಿಗೆಲ್ಲ ಮೂಲ ಏನು? ಕಲ್ಪನೆ ಮಾಡ್ಕೊಂಡ್ರು ಅಂತೀರಲ್ಲ, ಎಲ್ಲಿಂದ ಶುರು ಆಯ್ತು ಕಲ್ಪನೆ ಅಂತ. ಅದಕ್ಕೆ ಬಾಹ್ಯಾಧ್ಯಾತ್ಮಿಕಾನಾಂ ಭಾವಾನಾಂ ಇತರೇತರ ನಿಮಿತ್ತ ನೈಮಿತ್ತಿಕತೆಯ ಕಲ್ಪನಾಯಾಃ ಕಿಂ ಮೂಲಮಿತಿ ಉಚ್ಯತೆ. ಬಾಹ್ಯವಾದ ಭಾವ, ಆಧ್ಯಾತ್ಮಿಕ ಭಾವ. ಭಾವ ಅಂದ್ರೆ ಪದಾರ್ಥ ಅಂತ. ಹೊರಗಿನ ಪದಾರ್ಥ, ಒಳಗಿನ ಪದಾರ್ಥ ಅಂತ ಇದೆಯಲ್ಲ, ಇದು ಒಳಗಿನ ಇದಕ್ಕೆ ಹೊರಗಿನ ತೋರುತ್ತೋ, ಹೊರಗಿದ್ದರಿಂದ ಒಳಗೆ ತೋರುತ್ತೋ? ಅದು ಕುರ್ಚಿ ಇರೋದ್ರಿಂದ ನಾನು ಕುರ್ಚಿ ಜ್ಞಾನ ಆಗ್ತಾ ಇದೆಯೋ, ಕುರ್ಚಿ ಜ್ಞಾನ ಆಗ್ತಾ ಇರೋದ್ರಿಂದ ಅದು ಕುರ್ಚಿ ಇದೆಯೋ, ಹೆಂಗೆ ಹೇಳೋಣ? ಏನ ಒಳಗೆ ಮನಸ್ಸು ಬುದ್ಧಿ ಇರೋದ್ರಿಂದ ಪದಾರ್ಥ ತೋರ್ತಾ ಇದೆಯೋ, ಪದಾರ್ಥ ತೋರ್ತಾ ಇರೋದ್ರಿಂದ ಮನಸ್ಸು ಬುದ್ಧಿಗೆ ಅದು ಆಕಾರ ಬರ್ತಾ ಇದೆಯೋ? ಹೆಂಗೆ ಮೊದಲು ಹೇಗೆ ಬಿಡಿಸೋದು ಹೇಗೆ? ಒಳಗೆ ಮನಸ್ಸು ಬುದ್ಧಿ ಇಂದ್ರಿಯ ಇರೋದ್ರಿಂದ ಪದಾರ್ಥ ಕಾಣ್ತಾ ಇದೆ ಅಂತ ನೋಡುವ, ಪದಾರ್ಥಗಳೆಲ್ಲ ಕಾಣ್ತಾ ಇರೋದ್ರಿಂದ ಮನಸ್ಸು ಬುದ್ಧಿ ಇದೆ ಅಂತ ನೋಡುವ. ಆ ಕುರ್ಚಿ ಇರೋದ್ರಿಂದ ಕುರ್ಚಿ ನಿಂಗೆ ಅರಿವಾಗ್ತಿದೆಯೋ, ಕುರ್ಚಿ ಅರಿವಿರೋದ್ರಿಂದ ಕುರ್ಚಿ ಜ್ಞಾನ ಆಗ್ತಾ ಇದೆಯೋ? ನಿಮಿತ್ತ ಎರಡು ನೈಮಿತ್ತಿಕ ಅಂತಾರೆ. ನಾವೇನಂತೀವಿ? ಹೊರಡೆ ಪದಾರ್ಥ ಇರುತ್ತೆ, ನಾವು ನೋಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಇದು ಭ್ರಾಂತಿ. ಹೊರಡೆ ಪದಾರ್ಥ ಇರುತ್ತೆ ಅಂದ್ರೆ ನಮ್ಮ ಅನುಭವ ಅರಿವಿಲ್ಲದೆ ಇರುತ್ತೆ ಅನ್ನೋ ಮಾತಿಗೆ ಅರ್ಥ ಏನೋ? ಯಾರ ಅರಿವಿಗೂ ಬಂದಿಲ್ವಂತೆ, ಯಾರ ಅನುಭವಕ್ಕೂ ಬಂದಿಲ್ವಂತೆ, ಆದ್ರೂ ಇದೆಯಂತೆ. ಏನ್ರಮ್ಮ ಇದಕ್ಕೆ ಅರ್ಥ? ಇದೆ ಅನ್ನೋದಕ್ಕೆ ಅರಿವು ಬರೋದೇ, ಅನುಭವ ಬರೋದೇ ಪ್ರಮಾಣ ಅಂತ ಆದಾಗ, ಅರಿವು ಬರದೇ ಇದ್ದಾಗ್ಲೂ ಅನುಭವ ಬರದೇ ಇದ್ದಾಗ್ಲೂ ಇದೆ ಅಂತಂದ್ರೆ ಅರ್ಥ ಏನೋ? ಇಲ್ಲಿ ದೆವ್ವ ಭೂತ ಪಿಶಾಚಿ ಇದೆ ಒಪ್ಕೋಬೇಕಾ? ನಿಮ್ಗೆ ಅರಿವು ಬರದೇ ಹೋದು, ಅನುಭವ ಬರದೇ ಒಪ್ಕೋಬೇಕು. ಹಂಗಾಗ್ಬಿಡುತ್ತೆ. ಅನುಭವ ಬರೋದು ಅರಿವಾಗೋದು ಮುಂಚೆನ, ಪದಾರ್ಥ ಮುಂಚೆನ ಬಿಡಿಸೋಕೆ ಆಗಲ್ಲ. ನಿಮಿತ್ತ ಪ್ರತ್ಯಯ ಮುಂಚೆನ, ಪ್ರತ್ಯೇಕ ವಿಷಯ ಮುಂಚೆನ ಕೇಳಿದ್ರೆ ಹೆಂಗೆ ಹೇಳೋಣ? ವಾಸನೆ ಮುಂಚೆನ, ಅನುಭವ ಮುಂಚೆನ ಹೆಂಗೆ ಹೇಳೋಣ? ವಾಸನೆ ಅನುಭವಿಸಿದ್ಮೇಲೆ ವಾಸನೆಯೋ, ವಾಸನೆ ಆದ್ಮೇಲೆ ಅನುಭವವೋ? ಏನೋಪ್ಪ, ಏನೋ ಒಂದು ಬ್ಲೈಂಡಾಗಿ ಒಪ್ಕೊಂಡ್ಬಿಟ್ಟಿದೀವಿ. ಕೋಳಿಯಿಂದ ಮೊಟ್ಟೆ, ಮೊಟ್ಟೆಯಿಂದ ಕೋಳಿ, ಮೊಟ್ಟೆಯಿಂದ ಕೋಳಿ, ಕೋಳಿಯಿಂದ ಮೊಟ್ಟೆ ಅಂದ್ಕೊಂಡು ಹಂಗೆ ಈಗಿಂದು ಮುಂದಿನಕ್ಕೆ ಅದು ಮುಂದಿನಕ್ಕೆ. ಅಲ್ಲಪ್ಪ, ಅಂಧ ಪರಂಪರ ಇದು. ಯಾವತ್ತೂ ನೋಡೇ ಇಲ್ಲ, ಕಂಡೇ ಇಲ್ಲ. ಇದು ಬಲ್ಲ ಬೀಜಾಂಕುರಾಖ್ಯೋ ದೃಷ್ಟಾಂತಹ ಸದಾ ಸಾಧ್ಯ ಸಮೂಹಿ ಸಮಃ. ನಮ್ಗನ್ಸುತ್ತೆ ಈಗ ನೋಡ್ತಾ ಇರೋದೆಲ್ಲ ಮುಂದಿನದಕ್ಕೆ ಸಂಸ್ಕಾರ, ಮುಂದಿನ ಸಂಸ್ಕಾರದಿಂದ ಮತ್ತೆ ನೋಡ್ತೀವಿ ಅಂತ. ಸಂಸ್ಕಾರದಿಂದ ನೋಡ್ತೀವೋ, ನೋಡೋದ್ರಿಂದ ಸಂಸ್ಕಾರ ಆಗುತ್ತೋ? ಹೆಂಗೆ ಬಿಡಿಸೋದು ಹೇಗಿದನ?
ಒಂದ್ಸತಿ ಇದು ಇದೆ ಅಂತ ನಾವು ನೋಡದೆ ಹೌದು ಇದೆ ಅಂತ ಅನ್ಸ್ಕೊಂತೀವಿ ಅಲ್ವಾ. ಇಲ್ಲಿ ಇದ್ದಾಗೂ ಇಲ್ಲಿ ಪುಸ್ತಕ ಇದು ಕಾಣ್ತಾ ಇರೋದು ಇದೆ ಅಂತೀಯ, ಕಾಣದೇ ಇರೋದು ಇದೆ ಅಂತ ಅಂತೀನಿ. ಅರ್ಥ ಏನದಕ್ಕೆ? ಇದೇನು ಕಾರಣ ಪ್ರಮಾಣವೋ, ಕಾಣದೇ ಇರೋದು ಪ್ರಮಾಣವೋ? ಕಾಣದೇ ಇರೋದು ಇದೇನು ಪ್ರಮಾಣ ಅನ್ನೋದಾದ್ರೆ ಮಂಜಾಮಕ್ಕೂ ಇದೇನು? ಹಾಗೆ ಇದು ಬಾಹ್ಯಾಧ್ಯಾತ್ಮಿಕವಾದ ಪದಾರ್ಥಗಳಿಗೆ ಒಂದಿನ್ನೊಂದಕ್ಕೆ ನಿಮಿತ್ತ ನೈಮಿತ್ತಿಕ ಭಾವವನ್ನ ಮಾಡ್ಕೊಂಡಿದ್ದೀವಲ್ಲ, ಈ ಕಲ್ಪನೆಗೆ ಯಾವುದು ಮೂಲ? ಯಾವ ಒಂದು ಕಲ್ಪನೆ ಇಟ್ಕೊಂಡ್ಬಿಟ್ಟು ಎಲ್ಲಾ ಕಲ್ಪನೆ ನಡೀತಾ ಇದೆ. ಆ ಕಲ್ಪನೆ ಚಚ್ಚಿ ಬಿಟ್ರೆ ಯಾವ ಕಲ್ಪನೆಯೂ ಉಳಿಯಲ್ಲ ಅಂತ. ಒಂದು ಒಳ್ಳೆ ಹ್ಯಾಮರ್ ತಗೊಂಡು ಕಲ್ಪನಾ ಮೂಲವಾಗಿರುವ ವಸ್ತುವನ್ನ ಪಟಾರ ಚಚ್ಚಿ ಬಿಟ್ರೆ ಎಲ್ಲಾ ಕಲ್ಪನೆಯೂ ಬಿದ್ದೋಗ್ಬಿಡುತ್ತೆ. ಅದನ್ನ ಕಲ್ಪನಾ ಮೂಲ ಹೇಳಿ ಯಾವ ಕಲ್ಪನೆಯಿಂದ ಯಾವ ಮೂಲವಾದ ಒಂದು ಕಲ್ಪನೆಯಿಂದ ಎಲ್ಲ ಅನರ್ಥವಾಗ್ತಾ ಇದೆಯೋ ಆ ಕಲ್ಪನೆಯನ್ನು ಹಿಂಡಿಬೇಡ, ಚಚ್ಚಬೇಡ, ಅಳಿಸ್ಬೇಡ. ಕೇಳಸಲ್ಲಮ್ಮ? ತೆಗೀರಿ ಸಾರ್, ಅನುಗ್ರಹ ಮಾಡಿಪ್ಪ. ಲಕ್ಷ್ಮಿಯಮ್ಮ ಮಾತಾಡ್ಬೇಕು ಅಂತಿದ್ದಾರೆ. ಎಲ್ಲ ಕಲ್ಪನೆಗೂ ಮನಸ್ಸೇ ಮೂಲ. ಅದರಿಂದ ಮನಸ್ಸನ್ನ ಕಿತ್ತಾಕ್ಬಿಟ್ರೆ ಅಲ್ಲಮ್ಮ, ಮನಸ್ಸು ಕಲ್ಪನೆ ತಾನೆ. ಅದೇ ಮೊದಲನೇ ಕಲ್ಪನೆ. ಮನಸ್ಸು ಹೆಂಗ್ ಬಂತು? ಚೈತನ್ಯದಲ್ಲಿ ಆಗಿರೋ ಮೊದಲನೇ ಕಲ್ಪನೆ. ಅಂದ್ರೆ ಹೆಂಗ್ ಚೈತನ್ಯ ಮನಸ್ಸು ಯಾಕೆ ಬಂತು? ಚೈತನ್ಯ ಇದ್ದಕ್ಕಿದ್ದಾಗ ಕಲ್ಪನೆ ಮಾಡ್ಕೊಂಡ್ಬಿಡ್ತಾ? ಮನಸ್ಸು ಅನ್ನೋ ತೋರಿಕೆ ಅದೇನ್ ತೋರ್ತು? ಯಾವ ನಿಮಿತ್ತ ಇಲ್ಲದೆ ತೋರುತ್ತಾ? ಚೈತನ್ಯಕ್ಕೊಂದು ವಿಶೇಷ ಅಚಿಂತ್ಯ ಶಕ್ತಿ ಅಂತ ನೀವೇ ಹೇಳ್ತೀವಿ. ಚೈತನ್ಯ ಮನಸ್ಸೇ ಮುಂಚೆ ಮಾಡ್ಕೋಬೇಕು, ಪ್ರಪಂಚ ಮುಂಚೆ ಮಾಡ್ಕೊಳ್ಳೆ. ಏನಪ್ಪ ಮನಸ್ಸೇ ಮುಂಚೆ. ಏನು ಭಾಷೆಗಾರ ಹೇಳ್ತಾರೆ ಗೋಡಪಾದರು, ಜೀವನ್ ಕಲ್ಪಯತೆ ಪೂರ್ವಂ ತಥೋಭಾವಾನ್ ಪೃಥಗ್ವಿಧಾನ್ ಬಾಹ್ಯಾನಾಧ್ಯಾತ್ಮಿಕಾಂಶ್ಚೈವ ಯಥಾ ವಿದ್ಯಸ್ತಥಾ ಸ್ಮೃತಿಃ ಕಲ್ಪಯತೆ ಪೂರ್ವಂ ತತೋ ಭಾವಾನ್ ಪೃಥಗ್ವಿಧಾನ್ ಬಾಹ್ಯಾನಾಧ್ಯಾತ್ಮಿಕಾಂಶ್ಚೈವ ಯಥಾ ವಿದ್ಯಸ್ತಥಾ ಸ್ಮೃತಿಃ. ಕೊಡಿಪ್ಪ, ನೀವೇ ಮಾಡ್ರು, ಎಲ್ಲ ಕೊಡ್ಬೇಡ್ರಿ ಕೊಟ್ರು, ನೀವೇ ಮಾಡ್ರಿ, ಇಬ್ಬರೇ ಮಾಡ್ರು. ಜೀವಂ ಕಲ್ಪಯತೆ ಪೂರ್ವಂ ತತಃ ಭಾವಾನ್ ಪೃಥಗ್ವಿಧಾನ್ ಬಾಹ್ಯಾನ್ ಆಧ್ಯಾತ್ಮಿಕಾನ್ ಚ ಏವ ಯಥಾ ವಿದ್ಯಃ ತಥಾ ಸ್ಮೃತಿಃ. ನೋಡಿ, ಪೂರ್ವಮನೆ ಮೊದಲು ಅಂದ್ರೆ ಪ್ರತಿಪತ್ತಿ ಕ್ರಮದಲ್ಲಿ ಮೊದಲು, ಕಾಲದಲ್ಲಿ ಮೊದಲಲ್ಲ. ತಿಳ್ಕೊಳ್ಳೋ ಕ್ರಮದಲ್ಲಿ ಮೊದಲನೇ ಕಲ್ಪನೆ ಯಾವುದು ಅಂದ್ರೆ ಜೀವತ್ವ ಕಲ್ಪನೆ, ಮೊದಲೇ ಕಲ್ಪನೆ ಅಂತೆ. ಅದು ಕಲ್ಪಯತೆ ಅಂತ ಆತ್ಮನೇ ಪದ ಪ್ರಯೋಗ ಮಾಡಿದ್ದಾರೆ. ಆಮೇಲೆ ಧಾತು ಕಲ್ಪಯತಿ ಇರೋದು, ಕೃಪು ಸಾಮರ್ಥ್ಯ ಕಲ್ಪತೆ ಕಲ್ಪಯತಿ ಇದು. ಆದ್ರೆ ಕಲ್ಪಯತೆ ಆತ್ಮೀಯ ಪದ ಪ್ರಯೋಗ ಯಾಕೆ ಮಾಡುದು ಅಂದ್ರೆ ತಾನೇ ತನ್ನನ್ನು ಕಲ್ಪನೆ ಮಾಡ್ಕೊಂಡಿದ್ದು ಅಂತ, ಇನ್ಯಾರು ಕಲ್ಪನೆ ಕಾರಣ ಅಲ್ಲ ಅಂತ. ಕಲ್ಪನೆಗೆ ಇನ್ನೇನು ನಿಮಿತ್ತ ಇಲ್ಲ. ಕಲ್ಪನೆ ಅಂತಂದಿದ್ದೇನೇ ಅದಿಲ್ಲ ಅಂತ ಅರ್ಥ. ಲೋಕದಲ್ಲೂ ಆ ನಿನ್ ಕಲ್ಪನೆ ಕೊಡೋ ಅಂತಂದ್ರೆ ಏನರ್ಥ? ಅದಿಲ್ಲ, ನಿನ್ನ ಭ್ರಾಂತಿ ಅಂತ. ಹಾಗೆ ಮೊದಲು ಜೀವನವನ್ನು ಕಲ್ಪಿಸ್ಕೊಳ್ತಾನೆ ಅಂದ್ರೆ ಕಲ್ಪಿಸ್ಕೊಳ್ಳೋಕೆ ಅವಿದ್ಯೆ ಕಾರಣವೋ, ಜೀವತ್ವ ಬಂದ್ಮೇಲೆ ಅವಿದ್ಯೆ ಬರುತ್ತೋ? ಅವಿದ್ಯೆ ಆದ್ಮೇಲೆ ಜೀವನೋ, ಜೀವನ ಆದ್ಮೇಲೆ ಅವಿದ್ಯೆಯೋ? ಜೀವ ಅಂತ ಆಗೋಕೆ ಅವಿದ್ಯೆ ಬೇಕು, ಅವಿದ್ಯೆ ಅಂತ ಹೋಗಕ್ಕೆ ಜೀವ ಇರಬೇಕು. ಕೇವಲ ಚಿದ್ರೂಪನಾದ ಆತ್ಮನಲ್ಲಿ ಅವಿದ್ಯೆ ಇಲ್ಲ, ಅವಿದ್ಯೆ ಇಲ್ಲದೆ ಜೀವ ಇಲ್ಲ. ಇದೆಂಗ್ರಿ ಇದು? ಒಟ್ಟಿಗೆ ಜೀವ ಅವಿದ್ಯೆ ಒಟ್ಟಿಗೆ ಬಂದ್ಬಿಡ್ತು ನೋಡೋಣ, ರೆಕ್ ಅಂತ. ಅಂದ್ರೆ ಜೀವ ಅನ್ನೋದೇ ಅವಿದ್ಯೆ, ಅವಿದ್ಯೆ ಅನ್ನೋದೇ ಜೀವ. ಹಂಗೆ ಮಾಡ್ಕೊಂಡು ಅವಿದ್ಯಾ ಜೀವ ಒಂದು ಇದು ಬಾಹ್ಯ ಆಧ್ಯಾತ್ಮಿಕ ದೃಷ್ಟಿಯಿಂದ ಬೇರೆ. ನಾವು ಜ್ಞಾನ ಕಡೆಯಿಂದ ಅವಿದ್ಯೆ, ವಸ್ತು ಕಡೆಯಿಂದ ಜೀವ ಅಂತೇನೋ ಮಾಡ್ಕೊಂಡು ಪೂರ್ವಮ್ಮದು ಆಶ್ಚರ್ಯ. ಏನ್ ಮಾಡಿದ್ರು ಆ ನಿರ್ವಿಕಲ್ಪಕವಾದ ಪರಿಪೂರ್ಣ ಅಖಂಡ ಚೈತನ್ಯದಲ್ಲಿ ಯಾವ ಕಲ್ಪನೆಯೂ ಯಾರಿಗೂ ಯಾವಾಗಲೂ ಹೇಗೂ ಬರೋ ಹಾಗಿಲ್ಲ. ಅಂಥದ್ದಲ್ಲಿ ಜೀವಕಲ್ಪನೆ ಬಂದ್ಬಿಡಿದೆಪ್ಪ. ಏಕಾಂತವಾಗಿ ಆ ಸ್ವರೂಪ ಎಂಥದ್ದೋ, ಆಕಾಶದಂತೆ ಅಖಂಡವಾಗಿ ಚೈತನ್ಯ ಮಾತ್ರವಾಗಿರತಕ್ಕಂತಹ ಆ ಬ್ರಹ್ಮಸ್ವರೂಪದಲ್ಲಿ ಹೆಂಗೆ ಜೀವತ್ವ ಕಲ್ಪನೆ ಬಂತು? ಯಾಕೆ ಬಂತು?
ಬರೋ ಕಾರಣ ಏನು, ಬರೋ ಪ್ರಕಾರ ಏನು? ಅಲ್ಲಿ ಅವಿದ್ಯೆಯೂ ಇಲ್ಲ ಚೈತನ್ಯಕ್ಕೆ. ಸೂರ್ಯನಿಗೆ ಕತ್ಲೆ ಇಲ್ವೋ, ಚೈತನ್ಯಕ್ಕೆ ಅವಿದ್ಯೆಯೂ ಇಲ್ಲ. ಅಂಥ ಸ್ವರೂಪದಲ್ಲಿ ಅವಿದ್ಯೆ ಮೊದಲು ಬಂತು. ಮೊದಲು ಅಂದ್ರೆ ಕಾಲದಲ್ಲಿ ಮೊದಲ. ನಮ್ಮ ಅಣ್ಣ ಮುಂಚೆ ಹುಟ್ಟಿದ, ನಾನು ಆಮೇಲೆ ಹುಟ್ಟಿದೆ ಹಾಗೆ ಆ ಕಾಲ ಅಲ್ಲ. ಯಾಕಂದ್ರೆ ಕಾಲ ತೋರೋದು ಅವಿದ್ಯೆ ಒಳಗೆ, ಜೀವ ಆದ್ಮೇಲೆ. ಆದ್ರಿಂದ ಪ್ರತಿಪತ್ತಿ ಕ್ರಮದಲ್ಲಿ ನಾನು ಅಂತ ಆಗಿದೇನಿ ಏನು ತೋರಲ್ಲ. ಅದು ಫಸ್ಟ್ ನಾನು ಕಲ್ಪನೆ ಮಾಡ್ಕೊಂಡ. ನಾನು ಕಲ್ಪನೆ ಮಾಡ್ಕೊಂಡ್ರೆ ಪೃಥಗ್ ವಿಧಾನ್ ಭಾವಾನ್, ನಾನಾ ಪ್ರಕಾರವಾಗಿರುವ ಪದಾರ್ಥಗಳನ್ನ, ಭಾವ ಅಂದ್ರೆ ಪದಾರ್ಥಗಳು, ಅದು ಬಾಹ್ಯವಾದ ಪದಾರ್ಥ, ಆಧ್ಯಾತ್ಮಿಕ ಎರಡು ಒಟ್ಟಿಗೆ. ಕನಸಿನಲ್ಲಿ ಹೇಗೆ ಒಟ್ಟಿಗೆ ಎಲ್ಲ ಸೃಷ್ಟಿಯಾಗುತ್ತೋ, ಕನಸಿನ ದೇಹ, ಕನಸಿನ ಇಂದ್ರಿಯ, ಕನಸಿನ ಮನಸ್ಸು, ಕನಸಿನ ಬುದ್ಧಿ, ಕನಸಿನ ಪ್ರಾಣ, ಕನಸಿನ ಪ್ರಪಂಚ, ಅದು ಒಂದೊಂದಾಗಿ ಸೃಷ್ಟಿಯಾಗಲ್ಲ, ಟಕ್ಕನೆ ಒಟ್ಟಿಗೆ ತೋರ್ಬಿಡುತ್ತೆ. ಕನಸಿಗೆ ಹೋದ ಕೂಡಲೇ ನಾನು ಈ ಕನಸಿಗೆ ಬಂದೆ, ಮೈಸೂರು ಬಂದ ಕೂಡಲೇ ಈ ಮೈಸೂರು ಬಂದೆ ಅನ್ನೋ ಹಂಗೇನೆ ಕನಸಿಗೆ ಹೋಗಿ ಈ ಕನಸಿಗೆ ಬಂದೆ, ಈಗ ಬೆಟ್ಟ ಸೃಷ್ಟಿ ಮಾಡ್ಕೋತೀನಿ, ಈಗ ಸಮುದ್ರ ಸೃಷ್ಟಿ ಮಾಡ್ಕೋತೀನಿ, ಈಗ ಪಂಚಭೂತ ಸೃಷ್ಟಿ ಹಾಗೆ ಮಾಡ್ಕೊಳ್ಳಲ್ಲ. ಆ ಕನಸಿಗೆ ಬಂದಾಗ ಕೋಟ್ಯಾಂತರ ವರ್ಷದಿಂದ ಇದೆ ಈ ಪ್ರಪಂಚ, ಅಲ್ಲೂ ಹಾಗೆ ಅಂದ್ಕೋತಾನೆ. ನಾವು ಹೇಗೆ ಈ ಪ್ರಪಂಚವನ್ನ ಲಕ್ಷಾಂತರ ವರ್ಷದಿಂದ ಇದೆ, ಸಾವಿರಾರು ವರ್ಷದಿಂದ ಇದೆ, ಕೋಟ್ಯಾಂತರ ಇದೆ ಅಂತೀವೋ, ಕನಸಿನಲ್ಲೂ ಹಾಗೆ ಮಾಡ್ಕೋತಾನೆ. ಹಾಗಾಗಿ ಅಲ್ಲಿ ಕ್ರಮ ಕೇಳಿದ್ರೆ ಬಾಹ್ಯವಾದ ಕಲ್ಪನೆಗಳು, ಆಧ್ಯಾತ್ಮಿಕವಾದ ಕಲ್ಪನೆಗಳು, ಎಲ್ಲಾ ಕಲ್ಪನೆಗಳನ್ನು ಮಾಡ್ಕೋತಾನೆ. ಹೇಗೆ ಮಾಡ್ಕೋತಾನೆ? ಯಥಾ ಅವಿದ್ಯ, ಅವಿದ್ಯೆ ಹೇಗಿರುತ್ತೋ ತಕ್ಕಂಥ ಸ್ಮೃತಿ, ಸ್ಮೃತಿ ತಕ್ಕ ಹೇಗಿದೆಯೋ ಹಾಗೆ ತಕ್ಕಂಥ ಇದು. ವಿದ್ಯಾನೇ ಒಬ್ಬ ಭಾವನೆ, ಉಪಕರ್ಮ, ವಿದ್ಯಾಕರ್ಮ, ವಿದ್ಯಾಕರ್ಮ ಪೂರ್ವ ಪ್ರಜ್ಞಾ ವಿದ್ಯಾ ಮಾಡಿದ್ದಾರೆ. ಯಥಾ ವಿದ್ಯ ಇದು ಯೋಚನೆ ಮಾಡ್ತಾ ಮೊದಲು ಹುಟ್ಟೋ ಜೀವಕ್ಕೆ ಮೊದಲು ಒಂದೇ ಒಂದು ಹುಟ್ಟಿದ್ರೆ ಅದಕ್ಕೆ ಏನು ಇರೋದೇ ಇಲ್ಲಲ್ಲ ಮುಂಚೆ. ಹಾಗಿಲ್ವೇ ಇಲ್ಲ, ಮೊದಲು ಇಲ್ವೇ ಇಲ್ಲ ನಮ್ಮ ಸೃಷ್ಟಿಯಲ್ಲಿ. ನಮ್ಮ ಸೃಷ್ಟಿಯಲ್ಲಿ ಅನಾದಿ ಅನಂತ, ಆದ್ರಿಂದ ಮೊದಲು ಪ್ರಶ್ನೆಯೇ ಇಲ್ಲ. ಒಟ್ಟಿಗೆ ಎಲ್ಲ ಜೀವರು ಬಂದ್ರು, ಒಟ್ಟಿಗೆ ಬಂದ್ರು. ಎಲ್ಲ ಜೀವರು ಅನಾದಿ ಕಾಲದಿಂದ, ಎಲ್ಲ ಅನಾದಿ ಕಾಲದಿಂದ ಎಲ್ಲಾ ಪ್ರಪಂಚವೂ ಇದೆ, ಎಲ್ಲಾ ಜೀವರು ಇದ್ದಾರೆ, ಎಲ್ಲಾ ನಾಮರೂಪವೂ ಇದೆ, ಅಷ್ಟು ಇದೆ ವ್ಯವಹಾರ ದೃಷ್ಟಿಯಿಂದ. ಪರಮಾರ್ಥ ದೃಷ್ಟಿಯಿಂದ ಯಾವ ಜೀವರು ಇಲ್ಲ, ಯಾವ ಪ್ರಪಂಚವೂ ಇಲ್ಲ, ಯಾವ ನಾಮರೂಪವೂ ಇಲ್ಲ, ಯಾವ ಕಾಲದೇಶವೂ ಇಲ್ಲ, ಯಾವ ಧ್ಯೇಯವೂ ಇಲ್ಲ, ಏನೇನು ಇಲ್ಲ, ಎಲ್ಲ ಖಂಡೈಕರವಾದ ಪರಬ್ರಹ್ಮವೇ ಅಂತೀವಿ. ವ್ಯವಹಾರ ಉಟ್ಕೊಂಡ್ರೆ ಅನಾದಿರನಂತೋ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಪ್ರವರ್ತಕ ಸರ್ವಲೋಕ ಪ್ರತ್ಯಕ್ಷ ಅಂದ್ವಿ. ಅದು ಯಥಾ ವಿದ್ಯ ತಥಾ ಸ್ಮೃತಿ. ಯಥಾ ಯಾವ ರೀತಿ ಇವನ ವಿದ್ಯಾಕರ್ಮ ಪೂರ್ವ ಪ್ರಜ್ಞೆಯೋ ಆ ರೀತಿ ಸ್ಮೃತಿ, ಸ್ಮೃತಿ ಹೇಗೋ ಹಾಗೆ. ಜೀವಂ ಹೇತುಫಲಾತ್ಮಕಂ ಅಹಂ ಕರೋಮಿ ಮಮ ಸುಖಂ ಮಮ ಸುಖ ದುಃಖೇ ಇತ್ಯೇವಂ ಲಕ್ಷಣಂ. ಜೀವನನ್ನ ಜೀವ ಯಾರೋ ಹೇತು ಫಲಾತ್ಮಕ. ಹೇತು ಅಂದ್ರೆ ಧರ್ಮ, ಧರ್ಮ, ಫಲ ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿ. ದೇಹೇಂದ್ರಿಯ ಮನೋಬುದ್ಧಿನ ಕೂಡ್ಕೊಂಡವನು, ಧರ್ಮ ಧರ್ಮದಿಂದ ಕೂಡ್ಕೊಂಡವನು, ಪುಣ್ಯ ಪಾಪದಿಂದ ಕೂಡ್ಕೊಂಡವನು, ಅದರ ಫಲವಾಗಿ ದೇಹೇಂದ್ರಿಯ ಮನೋಬುದ್ಧಿನ ಕೂಡ್ಕೊಂಡವನು. ಇದು ಒಟ್ಟಿಗೆ ಮುಂಚೆ ಪುಣ್ಯ ಪಾಪವೋ ಮುಂಚೆ ದೇಹೇಂದ್ರಿಯ ಮನೋಬುದ್ಧಿಯೋ ಅಂತ ಕೇಳಿದ್ರೆ ಹೇಳಕ್ಕಾಗಲ್ಲ. ಯಾಕಂದ್ರೆ ದೇಹೇಂದ್ರಿಯ ಮನೋಬುದ್ಧಿ ಬರೋಕೆ ಪುಣ್ಯ ಪಾಪ ಇರಬೇಕು, ಪುಣ್ಯ ಪಾಪ ಮಾಡೋಕೆ ದೇಹೇಂದ್ರಿಯ ಮನೋಬುದ್ಧಿ ಇರಬೇಕು. ದೇಹೇಂದ್ರಿಯ ಮನೋಬುದ್ಧಿ ಇಲ್ಲದೆ ಪುಣ್ಯ ಪಾಪ ಮಾಡೋಕ್ಕಾಗಲ್ಲ. ಪುಣ್ಯ ಪಾಪ ಮಾಡದೆ ಹೋದ್ರೆ ದೇಹೇಂದ್ರಿಯ ಮನೋಬುದ್ಧಿ ಬರಲ್ಲ. ಯಾವುದು ಮುಂಚೆ ಬಂತು? ದೇಹೇಂದ್ರಿಯ ಮನೋಬುದ್ಧಿ ಬಂದ್ಮೇಲೆ ಪುಣ್ಯ ಪಾಪ ಮಾಡಿ ದೇಹೇಂದ್ರಿಯ ಶುರು ಆಯ್ತು, ದೇಹೇಂದ್ರಿಯ ಮನೋಬುದ್ಧಿ ಬಂದ್ಮೇಲೆ ಪುಣ್ಯ ಪಾಪ ಶುರು ಆಯ್ತು ಅಂತ ಕೇಳಿದ್ರೆ ಅಂಧ ಪರಂಪರಾ ಏಷ ಅನಾದಿತ್ವ ಕಲ್ಪನಾ ಅಂತ ಶಂಕರಾಚಾರ್ಯರು. ಇದು ಕುರುಡ ಪರಂಪರೆ ಹೊರತು ಎರಡೂ ಸಿದ್ಧವಾಗಿಲ್ಲ ಕಣಯ್ಯ. ಅವಿದ್ಯೆಯಿಂದ ಇಟ್ಕೊಂಡ್ಬಿಟ್ಟಿದ್ದಾನೆ ದೇಹೇಂದ್ರಿಯ ಮನೋಬುದ್ಧಿಯನ್ನು, ಅದೇ ನಾನು ಅನ್ನೋದನ್ನು, ಹೊರಡೆ ಪ್ರಪಂಚ ಇದೆ ಅನ್ನೋದನ್ನು ಅಟ್ ಎ ಟೈಮ್ ಒಂದೇ ಟೈಮಿಗೆ ಕಲ್ಪಿಸ್ಕೊಂಡ್ಬಿಟ್ಟ. ಕನಸನ್ನು ಹೇಗೆ ಒಂದೇ ಟೈಮಿಗೆ ಕಲ್ಪಿಸ್ಕೊತಾನೋ ಅದೇ ರೀತಿ ಜೀವತ್ವವನ್ನು ಕಲ್ಪನೆ ಮಾಡಿ ಅದಕ್ಕೆ ದೇಹೇಂದ್ರಿಯ ಮನೋಬುದ್ಧಿಯನ್ನು ಅಂಟಿಸ್ಬಿಟ್ಟು ಅದಕ್ಕೆ ಪುಣ್ಯ ಪಾಪಗಳ ಸಂಬಂಧವಿದೆ ಅಂತೂ ಇಟ್ಕೊಂಡು ಶುರು ಮಾಡ್ಕೊಳ್ತಾನೆ. ಹಾಗೆ ಹೇತು ಫಲಾತ್ಮಕಂ ಜೀವಂ ಒಂದು. ಹೇತುರ್ನಾಮ ಧರ್ಮಾಧರ್ಮೌ, ಫಲಂ ನಾಮ ಶರೀರೇಂದ್ರಿಯ ಮನೋಬುದ್ಧಯ. ಧರ್ಮಾಧರ್ಮದ ಫಲ ತಾನೆ. ನೀನ್ ಯಾಕೆ ಹಾಗಿದ್ದೀರಾ, ನೀನ್ ಯಾಕೆ ಹೀಗಿದ್ದಾನೆ, ಅವ್ರವ್ರ ಕರ್ಮ, ಇವನ್ಯಾಕೆ ಹಾಕಿದ್ದಾನೆ ಅಷ್ಟೇ. ಏನು ಇವ್ ಕರ್ಮಕ್ಕೆ ಹಾಕಲ್ಲ, ಅವ್ನು ಕರ್ಮಕ್ಕೆ ಹಾಕಲ್ಲ. ಯಾಕಂದ್ರೆ ಇವ್ನ ಕರ್ಮ, ಅವ್ನ ಕರ್ಮ ಅಷ್ಟೇ. ಏನು ಕರ್ಮ ಯಾವಾಗ ಮಾಡಿದ್ದು?
ಹೋಗಿ ಮಾಡೋ ಶರೀರ ಬೇಕಲ್ಲ, ಹೋಗಿ ಶರೀರ ಹೆಂಗೆ ಬಂತು? ಅದು ಆವಾಗ ಅದು ಶರೀರ ಮುಂಚೆನೋ ಧರ್ಮ ಮುಂಚೆನೋ? ಧರ್ಮ ಮಾಡಿದ್ಮೇಲೆ ಶರೀರನೋ, ಶರೀರ ಮಾಡಿದ್ಮೇಲೆ ಧರ್ಮನೋ? ಧರ್ಮ ಮಾಡೋಕೆ ಶರೀರ ಬೇಕೋ ಬೇಡವಾ? ಶರೀರ ಬರೋಕೆ ಧರ್ಮ ಇರಬೇಕೋ ಬೇಡವಾ? ಧರ್ಮಕ್ಕೆ ಶರೀರ ಹೆಂಗೆ ಬಂದ್ಬಿಡುತ್ತೆ? ಯಾವ್ದು ಮುಂಚೆ? ಹಂಗಂದ್ಬಿಟ್ರೆ ಅದು ಅಸಿದ್ಧ ಅಂತ, ಅದು ಅಸಿದ್ಧ ಆಯ್ತು. ಸಿದ್ಧವಾಗಿರೋ ಕೊಡ್ಬೇಕೇನೋ, ಸದಾ ಸಾಧ್ಯ ಸಮೂಹಿ ಸಾಧ್ಯವಾದ ದೃಷ್ಟಾಂತ ಕೊಡಬಾರ್ದು. ಸಿದ್ಧ ದೃಷ್ಟಾಂತ ಅಂದ್ರೆ ತೀರ್ಮಾನ ಇರಬೇಕು, ಅದು ತೀರ್ಮಾನ ಆಗಿಲ್ಲ. ತೀರ್ಮಾನ ಆಗದೆ ಇರೋ ದೃಷ್ಟಾಂತ ಕೊಟ್ಟರೆ ಒಪ್ಪಕ್ಕಾಗಲ್ಲಪ್ಪ. ತೀರ್ಮಾನ ಇರೋ ದೃಷ್ಟಾಂತ ಕೊಡು. ಇದು ಮುಂಚೆ ಹೇಳೋಣ, ಯಾವ್ದಮ್ಮ ಮುಂಚೆ? ಹೇಳಕ್ಕಾಗಲ್ಲ ಅಂದ್ರೆ ಏನೋ ನಾನು ಹೇಳ್ಬಿಟ್ರೆ ಅದೇ ಹೇಳಿದಲ್ಲ, ಅಸಂಭವೇ ಹೇತು ಫಲಯೋ ರೇಷಿತವ್ಯ ಕ್ರಮಸ್ತ್ವಯ ಯುಗಪತ್ ಸಂಭವೇ ಯಸ್ಮಾತ್ ಸಂಬಂಧೋ ವಿಷಾಣವದು ಅಶಕ್ತಿರಪರಿಜ್ಞಾನಂ ಕ್ರಮಕೋಪೋತ್ಸವ ಪುನಃ. ನಂಗೆ ಗೊತ್ತಾಗಲ್ಲ, ಇದು ಹೇಳಕ್ಕಾಗಲ್ಲ ಅಂದ್ರೆ ನಿಂಗೆ ನನಗೆ ಇದಿಲ್ಲ ಅಂತ ಅರ್ಥ ಆಗತ್ತೆ ಹೊರತು ಅದಿದೆ ಅಂತ ಆಗಲ್ಲ, ಇದೆ ಗೊತ್ತಾಗಲ್ಲ ಅಂತ ಅರ್ಥ ಆಗಲ್ಲ. ಏವಂ ಸರ್ವಥಾ ಬುದ್ಧೈಹಿ ಅಜಾತಿ ಪರಿದೀಪಿತ. ಜ್ಞಾನಿಗಳು ಹುಟ್ಟಿಲ್ಲ ಅಂತ ಇಟ್ಕೊಳ್ರ, ಹುಟ್ಟಿದೆ ಅಂತಂದ್ರೆ ತಾನು ಹೀಗೆಲ್ಲ ರಗಳೆ ಬರೋದು. ಹುಟ್ಟೇ ಇಲ್ಲ. ಇವಾಗ ಧರ್ಮ ಮುಂಚೆನೋ ಶರೀರ ಮುಂಚೆ, ಎರಡು ಹುಟ್ಟಿಲ್ಲ, ಎರಡು ತೋರಿಕೆ, ಎರಡು ಕಲ್ಪನೆ. ಇವಾಗ ಪ್ರಶ್ನೆ ಮಾಡು. ಎರಡು ಕಲ್ಪನೆ, ಎರಡು ತೋರಿಕೆ, ಯಾವುದು ಹುಟ್ಟಿಲ್ಲ ಅಂದ್ರೆ ಅವ್ರ ಭಯ ಇಲ್ಲ. ಯಾರು ಹುಟ್ಟಿದ್ದಾರೆ ಅಂತಾರೆ ಅವರು ಬಳಸೆ ಏನ್ ಮಾಡಿ ಹೊಂದ್ಸೋಕ್ಕಾಗಲ್ಲ. ಸೃಷ್ಟಿಯನ್ನು ಹೊಂದಿಸ್ತೀನಿ ಅಂದ್ರೆ ಟಿಪ್ಪಲ್ಲಾಗ ಹೊಡೆದು ಹೊಂದ್ಸೋಕ್ಕಾಗಲ್ಲ. ಎಂತ ಈವನ್ ಚತುರ್ಮುಖ ಬ್ರಹ್ಮ ಬಂದು ಸೃಷ್ಟಿನ ಹೊಂದ್ಸೋಕ್ಕಾಗಲ್ಲ. ಹೊಂದದೇ ಇರೋ ಸೃಷ್ಟಿನ ಹೊಂದಿಸ್ತೀನಿ ಅಂದ್ರೆ ಹೆಂಗ್ ಹೊಂದಿಸ್ತಾರೆ? ಅದು ಹೊಂದದೇ ಇರೋದು. ಯಾಕೆ ಮೊಟ್ಟ ಮೊದಲಾಗಿ ಪುಣ್ಯ ಪಾಪ ಮುಂಚೆನ ದೇಹೇಂದ್ರಿಯ ಮನೋಬುದ್ಧಿ ಮುಂಚೆನ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ದೇಹೇಂದ್ರಿಯ ಮನೋಬುದ್ಧಿ ಬರೋಕೆ ಪುಣ್ಯ ಪಾಪ ಮಾಡಿರ್ಬೇಕು, ಪುಣ್ಯ ಪಾಪ ಮಾಡೋಕೆ ದೇಹೇಂದ್ರಿಯ ಮನೋಬುದ್ಧಿ ಇರಬೇಕು. ಒಟ್ಟಿಗೆ ಬರೋಕೆ ಬಂದ್ರೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಆಗುತ್ತೆ. ಅದಕ್ಕೆ ಒಟ್ಟಿಗೆ ಬಂದ್ಬಿಡ್ತೀವಿ ನಾವು, ಕಾಸು ಎಫೆಕ್ಟು ಆಗೋದೇ ಇಲ್ಲ, ಕಾರ್ಯಕಾರಣ ಭಾವ ಬರೋದೇ ಇಲ್ಲ. ಹೆಂಗ್ ಹೇಳಿದ್ದಾರೆ ಸೃಷ್ಟಿ ವಿಚಾರವನ್ನ. ಜೀವಂ ಹೇತು ಫಲಾತ್ಮಂ ಅಹಂಕರೋಮಿ, ನಾನ್ ಮಾಡ್ತೀನಿ ಸ್ವಾಮಿ. ಏನ್ ಮಾಡ್ತೀಯ ನೀನು? ಅಪ್ಪನ ಪೆಂಡ ಹಾಕ್ತೀಯ ಅಷ್ಟೇ, ನೀನ್ ಮಾಡ್ತೀಯ ಅಷ್ಟೇ, ನೀನ್ ಮಾಡಲ್ಲ, ಮಾಡ್ತೀಯ ಏನ್? ಅಪ್ಪನ ಪೆಂಡ ಹಾಕೋಬಿಟ್ಟು ಏನ್ ಮಾಡ್ತೀಯ? ಅಹಂಕರೋಮಿ ಮಮ್ಮ ಸುಖ ದುಃಖ, ನಂದು ಸ್ವಾಮಿ ಸುಖ ದುಃಖ ನಂದು ಅಂತಾನೆ. ನಂದು, ನಾನ್ ಮಾಡ್ತೀನಿ, ನನ್ ಸುಖ ದುಃಖ ಇಲ್ಲ, ಹುಚ್ಚು ಅಷ್ಟೇ. ಇದು ಒಂದು ಬ್ಲೈಂಡ್ ಆಗಿ ಒಪ್ಕೊಂಡಂತಹ ವ್ಯವಹಾರವೇ ಹೊರತು ಇದಕ್ಕೆ ಯಾವ ಎವಿಡೆನ್ಸ್ ಇಲ್ಲ, ಪ್ರೂಫ್ ಇಲ್ಲ. ಅನೇವಂ ಲಕ್ಷಣೆ ಏವ ಶುದ್ಧೇ ಆತ್ಮನಿ ರಜ್ವಾಮಿವ ಸರ್ಪಂ ಕಲ್ಪಯತೆ ಪೂರ್ವಂ. ಬ್ರಹ್ಮಾಸ್ತ್ರ ತೆಗೆದುಬಿಡ್ತಾರೆ ಶಂಕರಾಚಾರ್ಯರು. ಈ ರೀತಿ ಇಲ್ಲದೆ ಇರತಕ್ಕದ್ದಾದ ಅಂದ್ರೆ ಹುಟ್ಟು ಅನ್ನೋದು ಇಲ್ಲದೆ ಇರತಕ್ಕದ್ದಾದ, ಕಾರ್ಯಕಾರಣ ಭಾವ ಇಲ್ಲದೆ ಇರತಕ್ಕದ್ದಾಗಿರುವಂತಹ ಶುದ್ಧನಾದ ಆತ್ಮನಲ್ಲಿ ಹಗ್ಗದಲ್ಲಿ ಹಾವು ತೋರುವ ಹಾಗೇನೆಯೇ ಆ ಆತ್ಮನಲ್ಲಿ ಬ್ರಹ್ಮದಲ್ಲಿಯೇ ಜೀವತ್ವ ತೋರುತ್ತೆ ಅಷ್ಟೆ. ಯಾಕೆ ತೋರುತ್ತೆ? ಅವಿದ್ಯೆಯಿಂದ. ಅವಿದ್ಯೆ ಯಾಕೆ ಬಂತೋ? ವಿಚಾರ ಮಾಡದಿರೋದ್ರಿಂದ. ಯಾಕೆ ವಿಚಾರ ಮಾಡಿಲ್ಲ? ಅದಕ್ಕೆ ನೀವು ಉತ್ತರ ಕೊಡ್ಬೇಕು. ವಿಚಾರ ಮಾಡಿಲ್ಲ ಅಂದ್ರೆ ನಾನು ಉತ್ತರ ಕೊಡ್ಬೇಕು, ನೀವು ಉತ್ತರ ಕೊಡ್ಬೇಕು. ವಿಚಾರ ಮಾಡಿದ್ರೆ ಅಲ್ಲಿಯೇ ಅವಿದ್ಯೆ ಇಲ್ಲ ತೀರ್ಮಾನ ಆಗುತ್ತೆ. ವಿಚಾರ ಮಾಡದೇ ಇರೋರಿಗೆ ಅವಿದ್ಯೆ ಇದೆಯಾ ಅಲ್ವಾ? ಎಷ್ಟು ಚೆನ್ನಾಗಿದೆ ದೃಷ್ಟಾಂತ ಅದು. ಹೆಂಗಿನ ಹುಡ್ಕೊಂಡ್ಬಂದ್ರಪ್ಪ ಶಂಕರಾಚಾರ್ಯ, ಒಳ್ಳೆ ದೃಷ್ಟಾಂತ ಒಂದು. ಈಗಲೇ ಪ್ರಪಂಚ ಇಲ್ಲ ಮಾಡ್ಬಿಡ್ತಾರೆ ಶಂಕರಾಚಾರ್ಯ ಸಹವಾಸ ಮಾಡಿದ್ರೆ. ಬರೀ ನಮ್ಮ ಮೋಕ್ಷ ಜ್ಞಾನ ಅಷ್ಟೇ ಅಲ್ಲ, ಪ್ರಪಂಚವನ್ನು ಈಗಲೇ ಅಳಿಸಾಕ್ಬಿಡ್ತಾರೆ, ಇಲ್ಲೇ ಇಲ್ಲ ಅಂದ್ಬಿಡ್ತಾರೆ. ಇರೋದ್ರ ಬ್ರಹ್ಮ ಒಂದೇ. ಶುದ್ಧವಾದ ಚಿನ್ಮಾತ್ರನಾಗಿರೋ ಸನ್ಮಾತ್ರನಾಗಿರೋ ಆತ್ಮನಲ್ಲಿ ಹಗ್ಗದಲ್ಲಿ ಹಾವು ಕಲ್ಪಿತವಾಗಿರುವ ಹಾಗೇನೆಯೇ ಹೀಗೆ ಜೀವತ್ವ ಕಲ್ಪಿತವಾಗಿದೆ, ಧರ್ಮಾಧರ್ಮಗಳು ಕಲ್ಪಿತವಾಗಿದೆ, ಶರೀರೇಂದ್ರಿಯ ಮನೋಬುದ್ಧಿಗಳು ಕಲ್ಪಿತವಾಗಿದೆ ಅಂತ. ಅದು ಪೂರ್ವನಾಮ ಪ್ರತಿಪತ್ತಿ ಕ್ರಮೆ ಪ್ರಥಮ ಅಂತ ಅಷ್ಟೇ, ಕಾಲದಲ್ಲ.
ಜೀವತ್ವ ಕಲ್ಪನೆ ಕಾಲ, ಯಾಕೆ ಕಾಲ ತಗೋದು ಆಮೇಲೆ. ತತಃ ಸಾಮರ್ಥ್ಯೇನ ततः सामर्थ्येन ಕ್ರಿಯಾಕಾರಕ ಫಲಭೇದೇನ क्रियाकारकफलभेदेन ಪ್ರಾಣಾದೀನ್ ಪೃಥಗ್ವಿಧಾನ್ प्राणादीन् पृथग्विधान् ನಾನಾವಿಧಾನ್ ಭಾವಾನ್ नानाविधान् भावान् ಬಾಹ್ಯಾನ್ ಆಧ್ಯಾತ್ಮಿಕಾಂಶ್ಚೈವ ಕಲ್ಪಯತೆ. बाह्यान् आध्यात्मिकांश्चैव कल्पयते. ಯಾವಾಗ ನಾನು ಬಂದ್ನೋ, ನನಗೊಂದು ದೇಹಂಜ ಮನೋಬುದ್ಧಿ ಬಂದ್ಬಿಡ್ತೋ, ಇನ್ನು ಪರವಾಗಿಲ್ಲ, ಇನ್ನು ಮುಂದೆ ಹೊಂದಿಸ್ತೀನಿ. ಅಷ್ಟು ನೀವು ಒಪ್ಕೋಬೇಕು. ನಾನಿದ್ದೀನಿ, ನಂಗೊಂದು ದೇಹಂಜ ಮನೋಬುದ್ಧಿ ಇದೆ, ಪುಣ್ಯ ಪಾಪ ಇದೆ, ನೀವು ಅಷ್ಟು ಒಪ್ಕೊಂಡ್ರೆ ಎಲ್ಲ ಮುಂದೆ ಕರೆಕ್ಟಾಗಿ ಹೊಂದಿಸ್ತೀನಿ ನೋಡು. ಆಮೇಲೆ ಯಜ್ಞ ಮಾಡಬೇಕು ಅಂದರೆ ತುಪ್ಪ ಬೇಕೋ, ದುಡ್ಡು ಬೇಕೋ, ಮೃತ್ಯುಜರು ಬೇಕೋ, ದರ್ಭೆ ಬೇಕೋ, ನೀರು ಬೇಕೋ, ಎಲ್ಲ ಸಂಭಾರಗಳು ಬೇಕು ಬರುತ್ತೆ. ಕ್ರಿಯಾ ಕಾರಕ ಫಲ ಎಲ್ಲ. ಸ್ವರ್ಗ ಇದೆ ಕಣೋ, ಸ್ವರ್ಗಕ್ಕೆ ಹೋಗೋ, ಅಲ್ಲಿ ಹೋದ ನಿನಗೆ ಒಳ್ಳೆ ಟೀನೇಜ್ ಯುವತಿಗಳು ಬಂದ್ಬಿಟ್ಟು ಪನ್ನೀರಲ್ಲಿ ಮುಖ ತೊಳಿತಾರೆ ಕಣೋ. ತಪಸ್ಮೇರ ಯುವತಯೋ ಯುವಾನಂ ಅಮೃಜ್ಯಮಾನ ಪರ್ಯಂತಾಪ ಸ ಶುಕ್ರೇಣ ಶುಕ್ರ. ಏನು ಶ್ರುತಿ ಟೆಂಪ್ಟ್ ಮಾಡುತ್ತೆ ಅಂದರೆ, ಅಬ್ಬಾ ಹಾಗಾದ್ರೆ ಆ ಕರ್ಮ ಮಾಡೇ ಬಿಡ್ತೀನಿ, ನೋಡೇ ಬಿಡ್ತೀನಿ ಆ ಹುಡುಗಿಯರನ್ನ ಅಂತ. ಅಯ್ಯಬ್ಬ ಅನ್ಕೊಂಡೇನೆ. ಇಲ್ಲಿ ಕಲ್ಪನೆ ಹುಚ್ಚು ಕಲ್ಪನೆ ಪರಮಾವಧಿ. ಕ್ರಿಯಾಕಾರಕ ಫಲಭೇದದಿಂದ ಪ್ರಾಣಾದೀನ್, ಪ್ರಾಣ ಮನಸ್ಸು ಬುದ್ಧಿ ಹಾಗೆ ಎಲ್ಲವನ್ನು ಕೂಡ ಪ್ರಾಣಾದೀನ್ ಪೃಥಗ್ವಿಧ ನಾನಾ ಪ್ರಕಾರವಾದ ಮೂಲದಿಲ್ಲ ಅಂತ ಮೂಲದಿದೆ, ಅದು ಬಿಟ್ಟೋಗಿದೆ. ಪೃಥಗ್ವಿಧಾನ ನಾನಾ ವಿಧಾನ, ನಾನಾ ಪ್ರಕಾರವಾಗಿರುವ ಹೊರಗಿನ ಪದಾರ್ಥಗಳನ್ನು, ಆಧ್ಯಾತ್ಮಿಕವಾದ ಪದಾರ್ಥಗಳನ್ನು, ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಎಲ್ಲವನ್ನು ಕೂಡ ಕಲ್ಪನೆ ಮಾಡ್ಕೊತಾನೆ ಅಂತ ಇದ್ದಾರೆ. ಎರಡನೇ ಟಿಪ್ಪಣಿ ಇದೆ. ಹಾ, ತಿಳುವಳಿಕೆಯ ಕ್ರಮದಲ್ಲಿ ಜೀವತ್ವವೇ ಮೊದಲು ಎಂದರ್ಥ. ಅದೇ ಕಲ್ಪನೆಯಲ್ಲಿ ಜೀವತ್ವ ಮೊದಲು ಅಷ್ಟೇ ಅರ್ಥ. ಮೊದಲು ಅಂದ್ರೆ ಕಲ್ಪನೆನೇ ಅದು. ನಾನಿಡೆ ಏನಿಲ್ಲ ಅಲ್ಲಮ್ಮ, ನಾನು ಅಂದ್ರೆ ಜೀವತ್ವ. ಅದೇ ನಾನಿಡೆ ಹೋದ್ರೆ ಗೂಟ, ನಾನು ಗೂಟ ಕಟ್ಕೊಂಡೆ ಲೌಕಿಕ ವ್ಯವಹಾರ ವೈದಿಕ ವ್ಯವಹಾರ ನಡೆಯೋದು. ನಾನು ಗೂಟ ಹೇಗ್ ಬಂತು ಅಂದ್ರೆ ದೇವತಾಯ ಆಭಾಸ ಮಾತ್ರ, ತೋರಿಕೆ, ಕಲ್ಪನೆ. ಹಾಗಾಗಿ ಹೊರಗಿನ ಒಳಗಿನ ಎಲ್ಲಾ ಭೇದಗಳನ್ನು ಕಲ್ಪಯತ್ತೆ ಅಂತ ಇದ್ದಾರೆ. ಎಲ್ಲ ಕಡೆ ಕಲ್ಪಯತ್ತಿ ಅಂತಿಲ್ಲ, ತಾನೇ ತನ್ನಿಂದ ತನ್ನಲ್ಲಿ ಕಲ್ಪಿಸ್ಕೊತಾ ಇದ್ದಾನೆ ಅಂತ. ಕಲ್ಪನೆ ಕರ್ಸವು ತಾನೆ, ಫಲವೂ ತನಗೆ, ಅನರ್ಥವೂ ತನಗೆ. ಕಲ್ಪನೆ ಮಾಡ್ಕೊಂಡದ್ದು ಅನರ್ಥ ಯಾರಿಗೆ? ತನಗೆ. ಆತ್ಮನೇ ಪದ್ಯತೆ, ಆತ್ಮನೇ ಪದಂ. ತನಗಾಗಿಯೇ ತಾನೇ ಕಲ್ಪಿಸ್ಕೊತಾ ಇದ್ದಾನೆ. ಇದು ಅನರ್ಥವನ್ನು ಅವನೇ ಅನುಭವಿಸ್ತಾ ಇದ್ದಾನೆ. ಕಲ್ಪಿಸ್ಕೊಂಡು ಎಷ್ಟೆಲ್ಲ ಅನರ್ಥ ಸಿಕ್ಕಾಕೊಂಡಿದ್ದಾನೆ ಅಂದ್ರೆ ಭಯಂಕರ. ತತ್ರ ಕಲ್ಪನಾಯಾಂ ಕೋ ಹೇತುರಿತಿ ಉಚ್ಯತೆ. ಅಲ್ಲಿ ಕಲ್ಪನೆ ಮಾಡ್ಕೋತಾರಲ್ಲ, ಅದಕ್ಕೇನ್ ಕಾರಣ? ಅಯ್ಯಯ್ಯೋ ಅಲ್ಲ, ಅದೇ ಅಪದ್ಯಕ್ಕೆ ಏನ್ ಕಾರಣ ಅಂತ. ಅದು ಅವಿವೇಕಕ್ಕೆ ಕಲ್ಪನೆ ಮಾಡ್ಕೊಂಡದ್ದೇ ಅವಿವೇಕ. ಅದಕ್ಕೇನ್ ಕಾರಣ ಅಂತ ಕೇಳ್ತಾ ಇದ್ದಾನೆ ಪೂರ್ವಕ್ಷಿ. ಕೋ ಹೇತು ಹೋಯ್ತಿ ಉಚ್ಯತೆ. ಯೋಸು ಸ್ವಯಂ ಕಲ್ಪಿತೋ ಜೀವ ಸರ್ವಕಲ್ಪನಾಯಾಂ ಅಧಿಕೃತಃ ಸಹ ಯಥಾ ವಿದ್ಯಃ ಯಾದೃಶೀ ವಿದ್ಯಾ ವಿಜ್ಞಾನಂ ಅಸ್ಯ ಇತಿ ಯಥಾ ವಿದ್ಯಃ ತಥಾ ವಿಧೈವ ಸ್ಮೃತಿಃ ತಸ್ಯ ಇತಿ ತಥಾ ಸ್ಮೃತಿಃ ಭವತಿ ಸಹ ಇತಿ. ಇಲ್ಲಿ ಎಲ್ಲಾ ಕಲ್ಪನೆಗೂ ಅಧಿಕಾರಿಯಾಗಿರ್ತಕ್ಕಂಥ ಜೀವಾನು ಮೊದಲು ಕಲ್ಪಿತನಾದ ಅಂತ ಹೇಳಿದ್ವಲ್ಲ. ಆ ಜೀವನು ಕಲ್ಪನೆ ಸ್ವಯಂ ಕಲ್ಪಿತ, ತಾನೇ ತನ್ನನ್ನೇ ತನ್ನಿಂದಲೇ ಕಲ್ಪಿಸ್ಕೊಂಡ್ಬಿಟ್ಟ. ಕಲ್ಪನೆ ಮಾಡಕ್ ಸಾಧನವೂ ಬೇರೆ ಇಲ್ಲ. ಯಾಕೆಂದ್ರೆ ಈ ಕಲ್ಪನೆ ಮುಂಚೆ ಏಕಮೇವ ದ್ವಿತೀಯಂ ಬ್ರಹ್ಮ ಒಂದೇ ಇತ್ತು. ಅಖಂಡ ಪರಿಪೂರ್ಣ ಚಿನ್ಮಾತ್ರ ಸನ್ಮಾತ್ರ, ಅದು ಒಂದೇ ಇದ್ದದ್ದಾದ ಆ ಸ್ಟೇಟಲ್ಲಿ ಜೀವತ್ವ ಕಲ್ಪನೆ ಆಯ್ತು ಅಂದ್ರೆ, ಕಲ್ಪನೆ ತಾನೇ ಆಯ್ತೋ ಮಾಡ್ಕೊಂಡೋ ಅದು ಇನ್ನೇನೋ ಬಂದು ಮಾಡ್ತೋ ಅಂತ ಹೇಳಿದ್ರೆ ತಾನೇ ತೋರ್ಕೊಂತು. ಅದು ಕಲ್ಪನಾ ಅಂತ ಅಂದಿದ್ರಲ್ಲೇ ಆಗಿಲ್ಲ ಅಂತೂ ಅರ್ಥ ಆಯ್ತು. ಆದರೆ ಆಗಿದೆ ಅಂದ್ರೆ ಕಲ್ಪನೆಯಿಂದ ಆಗಿದೆ ಅಂತ ಶುರುವಾಯ್ತು. ಆಗಿದೆ ನಡೀತಾ ಇದೆ ಅಂದ್ರೆ ಜೀವತ್ವ ಕಲ್ಪನೆಯಿಂದ ಆಗ್ತಾ ಇದೆ ಅಂತ. ಜೀವತ್ವವು ಕಲ್ಪನೆ ಅಂತ ಅಂದಿದ್ರಿಂದ ಅದು ರಿಯಲ್ ಅಲ್ಲ, ಅದು ಬರೀತು. ಹಾಗೆ ತಾನೇ ಕಲ್ಪಿತನಾದ ಜೀವನು ತಾನು ಎಲ್ಲಾ ಕಲ್ಪನೆಗೂ ಅಧಿಕಾರಿಯಾದವನಾಗಿ
ತನ್ನಲ್ಲಿ ಏನೇನು ವಿದ್ಯೆ ಇತ್ತು, ವಿದ್ಯೆಯನ್ನು ಯಾವಾಗಿತ್ತೆ? ಹೋದ ಜನ್ಮದಲ್ಲಿ, ಹೋದ ಕಲ್ಪದಲ್ಲಿ. ಈ ಕಲ್ಪದಲ್ಲಿ ಫಸ್ಟ್ ತೋರ್ಕೊಂಡಲ್ಲ ಹಿರಣ್ಯಗರ್ಭ, ಅವನಲ್ಲಿ ಹಿಂದಿನ ಕಲ್ಪದ ಸ್ಮರಣೆ ಇದೆ ಅವನಿಗೆ. ಧಾತ ಯಥಾ ಪೂರ್ವಮ ಕಲ್ಪಯತ್. ಇವಾಗ ಪ್ರಳಯ ಆಯ್ತು ತಿಳ್ಕೊಳ್ಳಿ, ಪಂಚಭೂತವೂ ಇಲ್ಲ ಆಯ್ತು, ನಾವೆಲ್ಲ ಇಲ್ಲ, ಎಲ್ಲ ಆಯ್ತು ಅಂತ. ಮತ್ತೆ ಮುಂದಿನ ಎಲ್ಲ ಅವ್ಯಾಕೃತಕ್ಕೆ ಒಂದೇ ಆಗಿರ್ತೀವಿ. ಅಲ್ಲಿ ಮತ್ತೆ ಹಿರಣ್ಯಗರ್ಭ ಅವ್ಯಾಕೃತ ತೋರ್ಕೊಳ್ತಾನೆ. ಆ ಹಿರಣ್ಯಗರ್ಭನಿಗೆ ಪರಮಾತ್ಮ ವೇದಗಳನ್ನು ಕೊಟ್ಟು, ಅವನಿಗೆ ಹಿಂದಿನ ಕಲ್ಪದ ನೆನಪನ್ನೆಲ್ಲ ಕೊಟ್ಟು, ಆ ಸ್ಮರಣೆ ಸ್ಮೃತಿ ವಾಸನೆ ಕೊಟ್ಟು, ಅಲ್ಲಿಂದ ಸಭೂರಿತಿ ವ್ಯಾಹರತ್ ಸಭೂಮಿ ಮಸಿಜತ ಸಭುವೈತಿ ವ್ಯಾಹರತ್ ಸೋಂತರಿಕ್ಷಮಸಿಜತ ಸಸುವರಿತಿ ವ್ಯಾಹರತ್ ಸದಿವ ಮಸಿಜತ ಶುದ್ಧ ಮಾಡ್ಕೊಡ್ತು. ಅಯ್ಯೋ ಯಾಕೆ ಸೃಷ್ಟಿ ಮಾಡಿದ್ಯೋ ಅಂದ್ರೆ ನಿಂಗೆ ಬೇಕಲ್ಲೋ, ನೀನು ಮಾಡಿದಿಲ್ಲ ಪಾಪನ, ಪುಣ್ಯ ಪಾಪ ಮಾಡಿದಿಲ್ಲ ಅನುಭವಿಸ್ಬೇಕಲ್ಲ, ಅದಕ್ಕೆ ಸೃಷ್ಟಿ ಮಾಡ್ತೀಯಾ? ಪ್ರತಿಯೊಬ್ಬರು ನಾವುಗಳು ಕೂಡ ನಮ್ಮ ಹೋದ ಜನ್ಮದ ವಿದ್ಯೆ ಅಂದ್ರೆ ಲೌಕಿಕ ವಿದ್ಯೆ, ಶಾಸ್ತ್ರೀಯ ವಿದ್ಯೆ, ಎಲ್ಲಾ ವಿದ್ಯೆಯು ಮತ್ತು ವಿಜ್ಞಾನ ಮತ್ತು ಅದರ ಸ್ಮೃತಿ, ಅದರನ್ನುಂಟಾದ ಸ್ಮೃತಿ ಹೇಗಿದೆಯೋ ಅದರ ತಕ್ಕಾಗೆ ಬರ್ತಾ ಇರುತ್ತೆ. ವಾಸನೆಗಳು ಬರ್ತಾ ಇರುತ್ತೆ, ಪದಾರ್ಥಗಳು ಬರ್ತಾ ಇರುತ್ತೆ, ಘಟನೆಗಳು ಆಗ್ತಾ ಇರುತ್ತೆ. ಏನೋ ಇದ್ದಕ್ಕಿದ್ದಾಗೆ ನಮ್ಮವ್ರು ಯಾರೋ ಹೋದ್ರು ಅಂದ್ರೆ ನಮ್ಮ ಕರ್ಮ ಆಚರಣೆ ಅದು ಮಾಡಿಸ್ದಷ್ಟೇ. ಎಲ್ಲರಿಗೂ ಇದ್ದಕ್ಕಿದ್ದಾಗೆ ಅವ್ರ ನೆಂಟರು ಹೋಗ್ಬಿಡೋದಪ್ಪ ಏಕ್ದಮ್ಮ ಒಂದೇ ದಿವಸ. ಯಾರಿಗೋ ಒಬ್ರಿಗೂ ಒಂದ್ ದಿವಸ ಅವ್ರ ನೆಂಟರು ಇದ್ದಕ್ಕಿದ್ದಾಗೆ ಹೋದ್ರು ಅಂದ್ರೆ ಆ ನೆಂಟ್ರಿಗೆ ಸಂಬಂಧಪಟ್ಕೊಂಡು ಅವ್ರ ಕರ್ಮ ಆಗ ಪಕ್ವಾಯ್ತು, ಟಕ್ ಅದನ್ನ ಆ ಗುಳ್ಳೆಲಿ ಹೊಡೆದು ಬಿಡ್ತು ದರ್ಶ. ಆ ಗುಳ್ಳೆ ಹೊಡೆದೋಯ್ತು ಅಷ್ಟೇ. ಗುಳ್ಳೆ ಹೊಡೆಯೋದು ಅಷ್ಟೇ ಆಗ್ತಾ ಇರೋದು, ನಮ್ಮವ್ರು ಹೋದ್ರು ಅಂತಾರೆ ಅಷ್ಟೇ. ಯಾರು ಹೋಗಿಲ್ಲ, ಹೋಗೋದು ಇಲ್ಲ. ಇವನ ತಿಳುವಳಿಕೆ ಯಾವ ಪ್ರಕಾರದ್ದಾಗಿದೆಯೋ, ಯಾವ ತರ ಆತಕ್ಕದ್ದಾದ ಸ್ಮೃತಿ ನೆನಪು ಉಂಟಾಗುತ್ತೆ. ಸ್ಮೃತಿ ಯಾವ ತರಹದ್ದಾಗಿರುತ್ತೋ ಆತಕ್ಕಂತಹ ಪ್ರವೃತ್ತಿ ಉಂಟಾಗುತ್ತೆ. ವಿಶೇಷವಾಗಿ ಭಾಷೆ ಮಾಡೋದು. ನಿಮಗೆ ಮೊಬೈಲ್ ಭಾಳ ಬೇಗ ಆಪರೇಟ್ ಮಾಡ್ತಾನೆ ಅಂದರೆ ಅದರದ್ದೇನೋ ವಾಸನೆ ಅವನು ಕೂತ್ಕೊಂಡಿದೆ ಅಂತ ಅರ್ಥ. ನಮ್ಗೆ ಎಷ್ಟು ಹೇಳ್ಕೊಟ್ರು ನಮ್ಗೆ ಬರಲ್ಲ ಅಂದರೆ ನಿಮಗೆ ಮೊಬೈಲ್ ವಾಸನೆ ಇಲ್ಲ ಅಂತ. ಈ ಕಾಲ ಚಿಕ್ಕ ಹುಡುಗರು 4 ವರ್ಷ 5 ವರ್ಷ ಮೊಬೈಲ್ ಕೊಟ್ಟರೆ ಎಲ್ಲವೂ ಓಪನ್ ಮಾಡಿಬಿಟ್ಟು ಎಲ್ಲವನ್ನೂ ನೋಡ್ತಾರೆ. ಅವ್ರಿಗೆ ಆ ಗರ್ಭವಾಸನೆ ಎಲ್ಲ ಬಂದ್ಬಿಡುತ್ತೆ. ಹೆಂಗೆ ಮಾಡ್ತಾರೆ ಅಂದರೆ ನಮ್ಗೆ ಮಾಡೋಕ್ಕೆ ಬರಲ್ಲ. ನನಗಂತೂ ನಿಜವಾಗ್ಲೂ ಏನು ಆಪರೇಟ್ ಮಾಡೋಕ್ಕೆ ಬರಲ್ಲ. ಏನಪ್ಪ ಒಟ್ಟು ಮೇಲೆ ಆ ವಿದ್ಯಾಕರ್ಮ ಪೂರ್ವ ಪ್ರಜ್ಞೆ ಇದೆಯಲ್ಲ, ಭಾಳ ಚೆನ್ನಾಗಿದೆ, ಆಕ್ಟಿವೇಟ್ ಆಗುತ್ತೆ. ಅಷ್ಟೇ ಮಾಡುತ್ತೆ. ಅತಃ ಹೇತು ಕಲ್ಪನಾ ವಿಜ್ಞಾನ ಫಲ ವಿಜ್ಞಾನ ತಥೋ ಹೇತು ಫಲಸ್ಮೃತಿ ತತಃ ತದ್ವಿಜ್ಞಾನ ತದರ್ಥ ಕ್ರಿಯಾಕಾರಕ ತತ್ಫಲಭೇದ ವಿಜ್ಞಾನಾನಿ ತೇಭ್ಯ ಸ್ಮೃತಿ. ಮತ್ತೆ ಸ್ಮೃತಿ ಬಂತ ನೆನಪಾದ್ಕೊಳ್ಳೇನೆ ಪುಣ್ಯ ಪಾಪಗಳು ಅಂದ್ರೆ ಹೇತುವಿನ ಧರ್ಮಾಧರ್ಮಗಳು ಅದರ ವಿಕಲ್ಪನ ಮಾಡ್ಕೋತಾರೆ. ಆ ವಿಕಲ್ಪ ವಿಜ್ಞಾನದಿಂದ ಕರ್ಮಾನುಷ್ಠಾನ, ಅದರಿಂದ ಫಲ ವಿಜ್ಞಾನ ಉಂಟಾಗುತ್ತೆ. ಆ ಫಲದ ಇದು ಹೇತು ಫಲ ಸ್ಮೃತಿ. ಹೇತು ಧರ್ಮ, ಫಲ ದೇಹ, ಅದರ ಸ್ಮೃತಿ, ಅದರ ವಾಸನೆ, ಮತ್ತೆ ಅದರ ವಿಜ್ಞಾನ, ಮತ್ತೆ ಅದರಿಂದ ಕ್ರಿಯಾಕಾರಕ ವ್ಯವಹಾರ, ಮತ್ತೆ ಅದನ್ನ ನೆನಪು, ಮತ್ತೆ ದೇಹೇಂದ್ರಿಯ ಮನೋಬುದ್ಧಿಗಳು, ಮತ್ತೆ ಅದರ ನೆನಪು, ಮತ್ತೆ ಕರ್ಮ. ಅಯ್ಯೋ ಗ್ರಾಚಾರವೇ, ಮತ್ತೆ ಅರಗಳ ಕತ್ತೆ ಅದು, ಮತ್ತೆ ಬೇಡ ಕತ್ತೆ. ಮತ್ತೆ ತಗೊಳ್ತಾ ಇದೆ. ವಿವೇಕ ಇಲ್ಲ, ವಿಚಾರ ಇಲ್ಲ. ಮತ್ತೆ ದೇಹ ತಗೋ, ಪುಣ್ಯ ಪಾಪ ಮಾಡು, ಮತ್ತೆ ಸ್ಮೃತಿ ತನ್ಕೋ, ವ್ಯವಹಾರ ಮಾಡು, ಮತ್ತೆ ಹುಟ್ಟು, ಮತ್ತೆ ಸಾಯಿ, ಮತ್ತೆ ಹುಟ್ಟು, ಮತ್ತೆ ಸಾಯಿ. ಇಷ್ಟೇ ಆ ವಿಜ್ಞಾನ. ಅದಕ್ಕಾಗಿ ಕ್ರಿಯಾಕಾರಕಗಳು, ಅದರ ಫಲ, ಆ ಫಲಭೇದ ವಿಜ್ಞಾನ, ಅದನ್ನು ಮತ್ತೆ ಸ್ಮೃತಿ, ಮತ್ತೆ ಅದರ ವ್ಯವಹಾರ, ಮತ್ತೆ ಪುಣ್ಯ ಪಾಪ. ಅಯ್ಯೋ, ಇದನ್ನು ಪ್ರವಾಹ ಸಾಲು, ಇದು ಎಂಡ್ಲೆಸ್, ತುದಿಯೇ ಇಲ್ಲ ಈ ಸಂಸಾರಕ್ಕೆ. ಯೇಸು ಕಾಯಂಗಳ ಕಳೆದು ಅಮ್ಮ ಬೇರೆ ಏನ್ ಹೇಳ್ತಾರೆ, ಬಜಿರ ಆಮೇಲೆ ಓ ದೇವ ಮನೆಗೆ ಬಂದ ದೇವ
96 ಲಕ್ಷ ಕಾಯಗಳ ದಾಟಿ ಬಂದ ಈ ಶರೀರ ಏನ 86 ಲಕ್ಷ ಕಾಯಗಳ ದಾಟಿ ಬಂದ ಈ ಶರೀರ ನಾನಲ್ಲ, ನನ್ನದಲ್ಲ. ಮತ್ತೆ ಅದು ಬರ್ತಾನೆ ಇರ್ತಾನೆ, ಮತ್ತೆ ಹೋಗ್ತೇನೆ. ನಾನಲ್ಲ ನಾನು ಅಂತಂದ್ರೆ ಬಾಯಲ್ಲಿ ಅಂತೇನೆ ಅಷ್ಟೇ. ಮತ್ತೆ ಅದೇ ಶೋಕ ಮಹಾದೇವ. ಆದ್ರೆ ನಿಜವಾಗ್ಲೂ ಎಲ್ಲ ಕಲ್ಪನೆ ಎಂದ ಮೇಲೆ ಬಂದು ಇಲ್ಲ ಹೋಗೂ ಇಲ್ಲ Correct. ಜನ್ಮ ಇಲ್ಲ, ಅದು ಆ ರಾಗದೇಶ ಬಿಡಲ್ವಲ್ಲ, ಶೋಕಮೋಹ ಬಿಡಲ್ವಲ್ಲ, ಅಭಿಮಾನ ಬಿಡಲ್ವಲ್ಲ. ಅದು ಅವ್ನು ಕಾಡತ್ತಲ್ಲ. ಹೌದು, ನಿಜವಾಗಿ ಯಾವುದು ಬಂದಿಲ್ಲ, ಯಾವುದು ಹೋಗಿಲ್ಲ, ಏನೂ ಆಗಿಲ್ಲ ಅಂತಂದ್ರು ಶೋಕಮೋಹ, ರಾಗದ್ವೇಷ, ಹರ್ಷ ವಿಷಾದ, ಭಯ, ಉದ್ವೇಗ ಇದನ್ನ ಪಕ್ಕ ಆಗ್ಬಿಟ್ಟಿದಾನಲ್ಲ. ಇದನ್ನ ಕೊಸರ್ಕೋಬೇಕಲ್ಲ. ಇದನ್ನ ಕೊಸರ್ಕೊಳ್ಳೋಕೆ ಆಗ್ತಾ ಇಲ್ಲ. ಇಂಟೆಲೆಕ್ಚುಯಲ್ ಆಗಿ ತಿಳ್ಕೊಂಡ್ರು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಜೀವನಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವನಿಗೆ. ನಿತ್ಯ ಜೀವನದಲ್ಲಿ ಹೌದು, ಯಾವ ರಾಗದ್ವೇಷಕ್ಕೂ, ಯಾವ ಶೋಕಮೋಹಕ್ಕೂ, ಯಾವ ಭಯಕ್ಕೂ ಏನು ಕಾರಣ ಇಲ್ಲ. ಸುಮ್ಮನೆ ನಾವು ವೃಥಾ ಅಂದ್ಕೊಂಡಿದೀವಿ ಅಂತ ಹೇಳಿ ಅಷ್ಟು ಸ್ಪಷ್ಟವಾಗಿ ಹೇತು ಫಲಾತ್ಮಕನಾಗಿ ಧರ್ಮಾಧರ್ಮವೂ ಶರೀರವು, ಅದರ ವಿಜ್ಞಾನ ಸ್ಮೃತಿ, ಮತ್ತೆ ಅದರಿಂದ ಕ್ರಿಯಾಕಾರಕ ಫಲ, ಮತ್ತೆ ಇದು ಈಗ ಆಗ್ತಾನೇ ಇದ್ದಾನೆ. ತಸ್ಮೃತೇಶ್ಚ ಪುನಃ ತದ್ವಿಜ್ಞಾನಾನಿ. ಮತ್ತೆ ಅವುಗಳ ಸ್ಮೃತಿಯಿಂದ ಅದು ಜ್ಞಾಪಕ ಆಗತ್ತೆ. ಓ, ಅವತ್ತು ಈ ಹಣ್ಣು ತಿಂದಾಗ ನನಗೆ ಇಂಥ ಖುಷಿ ಆಯಿತು, ಮತ್ತೆ ಆ ಹಣ್ಣನ್ನು ತಗೊಂಡ್ಬರ್ಬೇಕು, ಅದಕ್ಕೆ ಹೋಗ್ಬೇಕು, ಅದಕ್ಕೆ ಹೋಗೋಕ್ಕೆ ಮತ್ತೆ ದುಡ್ಡು ಬೇಕು, ದುಡ್ಡಿಗೆ ಕೆಲಸ ಮಾಡಬೇಕು, ಕೆಲಸಕ್ಕೆ ಮತ್ತೆ ಇಲ್ಲ ಹೋಗ್ಬೇಕು, ಅಯ್ಯೋ ಮತ್ತೆ ಕರ್ಮ ಮಾಡಬೇಕು, ಕರ್ಮ ಮಾಡ್ಬಿಟ್ಟು ಸಿಗಬೇಕು. ಇಷ್ಟ ಆ ಸ್ಮೃತಿಯಿಂದ ಆ ವಿಜ್ಞಾನ, ಆ ವಿಜ್ಞಾನದಿಂದ ಮತ್ತೆ ಬಾಹ್ಯಾನ್ ಆಧ್ಯಾತ್ಮಿಕ ಅಂಶ, ಇತರೇತರ ನಿಮಿತ್ತ ನೈಮಿತ್ತಿಕ ಭಾವೇನ ಅನೇಕಧಾ ಕಲ್ಪಯತೆ. ಅನೇಕ ಪ್ರಕಾರ ಕಲ್ಪನೆಗೆ ಎತ್ತಾ ಇಲ್ಲ, ಎಂಡ್ಲೆಸ್, ತುದಿನೇ ಇಲ್ಲ. ಕಲ್ಪನೆ ಮಾಡ್ತಾ ಹೋಗ್ತಾನೆ. ಎಲ್ಲಾ ಜನ್ಮದಲ್ಲೂ ಎಲ್ಲರೂ ತಂದೆ ತಾಯಿಯಾಗಿದ್ದಾರೆ, ಎಲ್ಲರೂ ಅಣ್ಣ ತಮ್ಮಂದ ಇದ್ದಾರೆ, ಎಲ್ಲಾ ಜನ್ಮ ಬಂದಿದೆ. ನಾವು ಕೋತಿಯಾಗಿ ಹುಟ್ಟಿದೀವಿ, ಹಾವಾಗಿ ಹುಟ್ಟಿದೀವಿ, ಚೇಳಾಗಿ ಹುಟ್ಟಿದೀವಿ, ಇನ್ಯಾ ಸಿಂಹ ಹುಲಿಯಾಗಿ ಹುಟ್ಟಿದ್ವಿ, ದೇವತೆಗಳು ಹುಟ್ಟಿದ್ವಿ. ಈ ಜನ್ಮ ನಮ್ಗೆ ಬಂದಿಲ್ಲ ಅಂತಲೇ ಇಲ್ಲ ನಮ್ಮ ಜನ್ಮದಲ್ಲಿ. ಈ ಒಟ್ಟು ಈ ಯಾಕೆಂದ್ರೆ ಕೋಟ್ ಜನ್ಮದಿಂದ ನಾವು ಸುತ್ಕೊಂಡ್ ಬಂದಿದ್ದೀವಿ ಅಂದ್ರೆ ಎಲ್ಲೆಲ್ಲಿ ಹೋಗಿದ್ವು, ಆಸ್ಟ್ರೇಲಿಯಾ ಕಾಡಲ್ಲಿ ಯಾವ ಕಾಡೊಳಗೆ ಯಾವ ಕಲ್ಬಂಡೆ ಸಂದಿಯೊಳಗೆ ಯಾವ ಕ್ರಿಮಿಯಾಗಿದ್ವು, ಎಲ್ಲಿ ಏನು ಗೊತ್ತಿಲ್ಲ. ಬರ್ತಾನೆ ಇದೀವಿ, ಹೋಗ್ತಾನೆ ಇದೀವಿ. ಇನ್ನು ಮುಂದಕ್ಕೆ ಹೀಗೆ ಪ್ರಯಾಣ ಮಾಡ್ತಾನೆ. ಇವಾಗ ಬಂದು ಒಂದು ವಿಶ್ರಾಂತಿ, ಒಂದು 40, 50, 60, 70 ವರ್ಷ ವಿಶ್ರಾಂತಿ, ಮತ್ತೂರು ಪ್ರಯಾಣ, ಡ್ರಾಯಿಂಗ್ ಓಡ್ತಾರೆ. ಎಲ್ಲಿ ಓಡ್ತಾನೆ ಗೊತ್ತಿಲ್ಲ. ಒಬ್ಬನೇ ಬರ್ತಾನೆ, ಒಬ್ಬನೇ ಹೋಗ್ತಾ ಇರ್ತಾನೆ. ತತ್ ಜೀವಕಲ್ಪನಾ ಸರ್ವಕಲ್ಪನಾ ಮೂಲಮಿತ್ಯುಕ್ತಂ. ಇಲ್ಲಿ ಏನ್ ಹೇಳಿದ್ವಿ ನಾವು? ಎಲ್ಲಾ ಕಲ್ಪನೆಗಳಿಗೂ ಮೂಲ ಜೀವತ್ವ ಕಲ್ಪನೆಯೇ ಸರ್ವಕಲ್ಪನೆಗೂ ಮೂಲ. ನಾನು ಅನ್ನೋ ಕಲ್ಪನೆ ಬಂದ್ಬಿಟ್ರೆ ಎಲ್ಲಕ್ಕೂ ಸಿಕ್ಕಾಕೊಂಡ ಇವನು, ಎಲ್ಲ ಬಂಧನವೂ ಗಟ್ಟಿ ಬೀಳುತ್ತೆ. ಎಲ್ಲಾ ಕಲ್ಪನೆಗೂ ಮೂಲ ಜೀವತ್ವ ಕಲ್ಪನೆ ಎಂಬುದನ್ನು ಹೇಳಿದ್ದಾಯಿತು. ಶೈವ ಜೀವಕಲ್ಪನಾ ಕಿನ್ನಿಮಿತ್ತ ಐತಿ. ಇವಾಗ ಬುಡಕ್ಕೆ ಪ್ರಶ್ನೆ ಮಾಡ್ಬಿಟ್ಟ ಪೂರ್ವಕ್ಷಿ, ಬುಟ್ಟಿಯೊಳಗೆ ಬೀಜ. ಶಂಕರಾಚಾರ್ಯ ಬುಟ್ಟಿ ಕೈ ಹಾಕ್ಬಿಟ್ಟ. ಇವಾಗ ಹೇಳಿ, ಆ ಜೀವಕಲ್ಪನೆಯೇ ಯಾಕೆ ಬಂತು, ಹೇಗ್ ಬಂತು, ಯಾರು ಮಾಡಿದ್ರು? ಪರಮಾತ್ಮ ಮಾಡ್ಕೊಂಡ, ಜೀವ ಮಾಡ್ಕೊಂಡ. ಜೀವ ಮಾಡ್ಕೊಳಕ್ಕೆ ಜೀವ ಬಂದೇ ಇಲ್ಲ. ಪರಮಾತ್ಮ ಮಾಡ್ಕೊಳ್ಳೋಕೆ ಕಾರಣ ಏನು? ಅದೇ ನಿಮ್ಮ ಪರಮಾತ್ಮ ಮಾಡ್ಕೊಳ್ಳೋ. ಪರಮಾತ್ಮ ಮಾಡ್ಕೊಳ್ಳೋದು ಅನ್ನೋ ಕ್ರಿಯೆ ಇದೆಯಾ? ಕೇವಲ ಸನ್ಮಾತನು ಚಿನ್ಮಾತನಾಗಿರುವ ಅಖಂಡ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪಕ್ಕೆ ಕಲ್ಪನೆ ಬರೋದು ಅಂದ್ರೆ ಅರ್ಥ ಏನು? ಹೆಂಗಾಯ್ತು? ಆ ಜೀವಕಲ್ಪನೆಯಾದರೂ ಕಿನ್ನಿಮಿತ್ತವಾಗಿ ಬಂತು. ಎಲ್ಲರೂ ಕೇಳೋ ಪ್ರಶ್ನೆ ಇದು. ಆ ಪ್ರಶ್ನೆಯನ್ನು ಶಂಕರಾಚಾರ್ಯರು ಪೂರ್ವಪಕ್ಷಿ ಬಾಯಲ್ಲಿ ಹಾಕಿಸ್ತಾ ಇದ್ದಾರೆ. ದೃಷ್ಟಾಂತೇನ ಪ್ರತಿಪಾದಯತಿ. ಅದಕ್ಕೆ ಒಂದು ದೃಷ್ಟಾಂತ ಕೊಟ್ಟು, ಇರಪ್ಪ ಇದು ಯಾಕೆ ಆಗಿದೆ ಗೊತ್ತಾ? ಅನಿಶ್ಚಿತ ಯಥಾ ರಜ್ಜುರಂಧಕಾರೇ ವಿಕಲ್ಪಿತ ಸರ್ಪಧಾರಾದಿರ್ಭಾವೈಃ ತದ್ವದಾತ್ಮ ವಿಕಲ್ಪಿತಃ. ಅನಿಶ್ಚಿತ ಯಥಾ ರಜ್ಜುಃ ಅಂಧಕಾರೇ ವಿಕಲ್ಪಿತ ಸರ್ಪಧಾನಾದಿಭಿಃ ಭಾವೈಃ ತದ್ವತ್ ಆತ್ಮ ವಿಕಲ್ಪಿತಃ. ಅಂಧಕಾರೇ ಅನಿಶ್ಚಿತ ರಜ್ಜು. ನಸುಗತ್ತಲೆ, ಕುರುಡುಗತ್ತಲೆ ಅಲ್ಲ, ನಸುಗತ್ತಲೆಯಲ್ಲಿ ರಜ್ಜು ಅಂತ ಹೇಳಿ ನಿಶ್ಚಯವಾಗದೇ ಇರತಕ್ಕಂತಹ ಆ ಪದಾರ್ಥವೇ
ಹಾವೇ ಮುಂತಾದ ರೂಪದಿಂದ ತೋರಕ್ಕೆ ಕಾರಣವೋ ಅನಿಶ್ಚಿತನಾದ ಆತ್ಮ ಜೀವನ ತೋರಕ್ಕೆ ಕಾರಣ ಅಂದ್ರು. ಅನಿಶ್ಚಿತ ಅನ್ನೋ ಪದ ಬಹಳ ಇಂಪಾರ್ಟೆಂಟ್ ಪದ. ಎಲ್ಲಿವರೆಗೆ ಆತ್ಮನ ನಿಶ್ಚಯವಾಗೋದಿಲ್ವೋ, ಆತ್ಮ ನಿಜರೂಪದಿಂದ ಈ ರೀತಿ ಸಚ್ಚಿದಾನಂದ ಸ್ವರೂಪನೂ ನಿಶ್ಚಯವಾಗಲ್ವೋ ಅಲ್ಲಿವರೆಗೆ ಜೀವತ್ವ ತೋರೋದನ್ನು ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಜೀವತ್ವ ತೋರ್ತಾನೇ ಇರತ್ತೆ. ಅನಿಶ್ಚಿತ ಒತ್ತರಿ ನೀವು. ಅನಿಶ್ಚಿತ ರಜ್ಜು ಅನಿಶ್ಚಿತ ಆತ್ಮ ಜೀವರೂಪೇಣ ಭಾತಿ. ನಿಶ್ಚಿತೇ ಸತಿ ಆತ್ಮನಿ ನಿಶ್ಚಿತ ಆತ್ಮ ನಿಶ್ಚಿತೇ ಸತಿ ಆತ್ಮನಿ ಜೀವತ್ವಂ ನಾಸ್ತಿ. ನಿಶ್ಚಿತಾಯಾಂ ರಜ್ವಾಂ ಸರ್ಪಧಾರಾದಯ ನ ಸಂತಿ. ನಿಶ್ಚಯ ಆಗಿಲ್ಲ, ನಮಗೆ ಗೊತ್ತಾಗಿಲ್ಲ ಅಂದ್ರೆ ಬರೀ ಗೊತ್ತಾಗಿಲ್ಲ, ತಪ್ಪು ತಿಳ್ಕೊಂಡ್ಬಿಟ್ಟಿದೀವಿ. ತಪ್ಪು ತಿಳ್ಕೊಂಡಾಗ ಹಗ್ಗ ಹಾವಾಗ ತೋರು ಹಾಗೆ ಆತ್ಮ ತಪ್ಪು. ಇದೊಂದು ಪ್ರಶ್ನೆ, ಯಾಕೆ ತಪ್ಪು ತಿಳ್ಕೊಂಡ್ವಿ? ಯಾರು ತಪ್ಪು ತಿಳ್ಕೊಂಡ್ರದ್ದು? ಆತ್ಮನೇ ಆತ್ಮ ತಪ್ಪು ತಿಳ್ಕೊಂಡ್ನೋ, ಆತ್ಮದಿಂದ ಬೇರೆಯಾದವರು ಆತ್ಮ ತಪ್ಪು ತಿಳ್ಕೊಂಡ್ರೋ? ಅಲ್ಲಪ್ಪ, ಆತ್ಮನಿಗೆ ಕಲ್ಪನೆ ಬರೋ ಕಾರಣ ಇಲ್ಲ. ಆತ್ಮ ನೋಡಿ, ಬುಡಕ್ಕೆ ಕೈ ಹಾಕಿದ್ರೆ ಇಲ್ಲೇ ಇಲ್ಲ ಅಂತಾರೆ, ಇಲ್ಲ ಚೆನ್ನಾಗಿ ವರ್ಣನೆ ಮಾಡ್ತಾರೆ 5-6 ಪೇಜು. ಸುಮ್ಮನೆ ಇದ್ರೆ 5-6 ಪೇಜ್ ವರ್ಣನೆ ಮಾಡ್ತಾರೆ. ಬುಡಕ್ಕೆ ಕೈ ಹಾಕ್ಬಿಡಿ, ಯಾರು ಹುಟ್ಟಿಲ್ಲ, ಏನೂ ಆಗಿಲ್ಲ, ಏನೂ ಬಂದಿಲ್ಲ, ಕಲ್ಪನೆಯೂ ಇಲ್ಲ, ಜೀವನೂ ಇಲ್ಲ ಅಂದ್ಬಿಡ್ತೀರ. ಒಟ್ಟು 2 ಬಾಕ್ಸ್ ಇಟ್ಕೊಂಡ್ಬಿಟ್ಟಿದ್ದೀರಾ. ಕತ್ತಿಗೆ ಬಂತ ಜಂಪ್ ಮಾಡ್ಬಿಟ್ಟಿದ್ದೀರಾ. ಕತ್ತಿಗೆ ಬರ್ಲಿಲ್ವಾ ಎಲ್ಲನೂ ಹೊಂದಿಸ್ತೀರಾ. ಹಿಂಗಿದೆ 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 ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರ? ಎಲ್ಲಿಯವರೆಗೆ ಆತ್ಮ ನಿಶ್ಚಿತ ಆಗೋದಿಲ್ವೋ ಹ್ಮ್ ಅಲ್ಲಿ ತನಕ ಈ ಕಲ್ಪನೆ ಅನ್ನೋದು ಇದೇ ಇರುತ್ತೆ ಅಂತ ಹೇಳಿದ್ದಾರೆ. ಸರಿಪ್ಪ, ಆತ್ಮ ಎಲ್ಲಿವರೆಗೆ ನಿಶ್ಚಿತವಾಗಿಲ್ವೋ ಅಂದ್ರೆ ಯಾರಿಗೆ? ಜೀವನ ಬಂದಿಲ್ವಲ್ಲಮ್ಮ. ಯಾರಿಗೆ ಅಂದ್ರೆ ಮುಂಚೆ ಸೃಷ್ಟಿ ಮುಂಚೆ ಏನೋ ಏಕಮೇವ ದ್ವಿತೀಯಂ ಬ್ರಹ್ಮ, ಸನ್ಮಾತ್ರ ಚಿನ್ಮಾತ್ರ ಸುಷುಪ್ತಿಯಲ್ಲಿ ಹೇಗೋ ಹಾಗಿದ್ದೆ. ಹಾಗಿದ್ದಂತ ಆತ್ಮನಲ್ಲಿ ಜೀವತ್ವ ಹೇಗೋ? ಜೀವತ್ವ ಅವಿದ್ಯೆಯಿಂದ ಬಂತೋ? ಜೀವತ್ವ ಬಂದ್ಮೇಲೆ ಅವಿದ್ಯೆ ಬಂತೋ? ಸೋರ್ಸ ಹಾಗೆ ತೋರ್ಕೊಳ್ಳೋಕೆ ಕಾರಣ ನಿಮಿತ್ತ. ತೋರಕ್ ನಿಮಿತ್ತ ಬೇಡವಾ? ನಿಮಿತ್ತ ತಗೊಂಡ್ಬಿಡುತ್ತಾ? ಆ ನಿರ್ನಿಮಿತ್ತ ತೋರ್ಕೊಂಡ್ರೆ ನೀವು ಜ್ಞಾನ ಮಾಡ್ಕೊಂಡ್ರು ಮತ್ತೆ ಜೀವತ್ವ ಬರ್ತಾ ಇರುತ್ತೆ. ನಿಮಿತ್ತ ಇಲ್ಲ ಅಂದ್ರೆ ಆತ್ಮಜ್ಞಾನ ಆದ್ರೂ ಮೋಕ್ಷ ಆಗಲ್ಲ. ಯಾಕೆ? ನಿಮಿತ್ತ ಇಲ್ಲದೆ ಬಂದಿದ್ದಕ್ಕೆ ಮತ್ತೆ ಜೀವತ್ವ ಬರ್ತಾನೆ ಇರ್ಬೋದು ಅಂತಾಗತ್ತೆ. ಸನಿಮಿತ್ತ ಅಂದ್ರೆ ಆ ನಿಮಿತ್ತ ಯಾವುದು? ಅವಿದ್ಯೆ. ಅವಿದ್ಯೆ ಅಂದ್ರೆ ಅವಿದ್ಯೆ ಯಾರ್ದೋ? ಜೀವಂದೋ ಪರಮಾತ್ಮಂದೋ? ಜೀವ ಏನು ಬಂದೇ ಇಲ್ಲ. ಪರಮಾತ್ಮನಿಗೆ ಅವಿದ್ಯೆ ಇರಕ್ಕೆ ಸಾಧ್ಯ ಇಲ್ಲ. ಅಯ್ಯಪ್ಪ, ಪರಮಾತ್ಮನಿಗೆ ಅವಿದ್ಯೆ ಅಂತ ಅದಕ್ಕಂಡ್ರಿ ಈ ಶಂಕರಾಚಾರ್ಯರು. ತಾನಾಗೆ ಬಂದೆ ಸ್ವಾಭಾವಿಕ. ನಿನ್ ಕೈಯಲ್ಲಿ ಇಲ್ಲ ಅಂದ್ರೆ ಆತ್ಮಜ್ಞಾನ ಮಾಡ್ಕೊಂಡು ಹುಡ್ತೀರಾ. ನಿಮ್ ಕೈಯಲ್ಲಿ ಇಲ್ಲ, ನಿಮ್ ಕಂಟ್ರೋಲ್ ಇಲ್ಲ, ತಾನಾಗೆ ಬಂತು ಸ್ವಾಭಾವಿಕ ಅಂದ್ರೆ ಅವಾಗ ಏನಾಗುತ್ತೆ? ಆತ್ಮಜ್ಞಾನ ಮಾಡ್ಕೊಂಡ್ರು ನಿಮಗೆ ತಪ್ಪಿದ್ದಲ್ಲ ಮುಕ್ತಿ. ಜನ್ಮ ಬಂದೇ ಬರುತ್ತೆ, ಮುಕ್ತಿ ಆಗಲ್ಲ ಆಗತ್ತೆ. ನೀವು ಮಾತಾಡೋದು ಆದಿ ಅಂತ್ಯ ಇಲ್ಲ. ಆದಿ ಅಂತ್ಯ ಇಲ್ಲ. ತಾನಾಗೆ ಜೀವ ತೋರ್ಕೋ. ತಾನಾಗೆ ನೇಚರ್ ತಾನೆ. ಅಲ್ಲ, ಮೊದ್ಲೇ ನೀವೇ ಹೇಳಿದ್ರಲ್ಲ. ನಾನು ಹೇಳ್ಬೇಡ, ನಿಮ್ಮ ಅನುಭವ ಹೇಳಿ. ನೇಚರ್ ಆದ್ರೆ ನಿಮ್ಗೆ ಅದನ್ನ ರಿಲೀಫ್ ಇಲ್ಲ. ನೇಚರು ಬಿಟ್ಟೋಗಲ್ಲ, ನೇಚರ್ ಸ್ವಭಾವ. ಇನ್ನು ನಿಮಿತ್ತದಿಂದ ಆಯ್ತು ಅಂದ್ರೆ ಯಾವ ನಿಮಿತ್ತದಿಂದ? ಆ ನಿಮಿತ್ತ ಯಾರಿಗೆ? ಹೇಗಾಯ್ತು? ಯಾಕಾಯ್ತು? ಹಾಗೆ ಇಲ್ಲ ಅಂದ್ರೆ ಕಾಣ್ತಾ ಇದೆಯಲ್ಲ, ಒಳ್ಳೆ ಹಗ್ಗದಲ್ಲಿ ಹಾಕು ಅಂತಂದ್ರೆ ಹಗ್ಗ ಬೇರೆ ಹಾವು ಬೇರೆ. ಈ ಆತ್ಮ ಬೇರೆ ನಾವು ಬೇರೆನಾ? ನೀವು ದೃಷ್ಟಾಂತ ಹಾವು ಬೇರೆ ಹುತ್ತಲಿದೆ, ಹಗ್ಗ ಬೇರೆ ಇದೆ. ಇಲ್ಲಿ ಏನು ಆ ಕಾಲಕ್ಕೆ ಹಗ್ಗದಲ್ಲಿ ಹಾವು ಇದು ನೋಡಿರ್ಬೇಕು. ಹಾವನ್ನ ನೋಡದೇ ಇದ್ದ ಹಾವು ಹಗ್ಗ ನೋಡಿ ಸಮುದ್ರ ಅಂತ ತಿಳ್ಕೊಳ್ಳೋಲ್ವಾ, ಸೂರ್ಯ ಅಂತ ತಿಳ್ಕೊಳ್ಳೋಲ್ವಾ? ಇಲ್ಲಿ ಆತ್ಮನ್ ತಪ್ಪಿಕೊಂಡ್ರೆ ನಿಂತಿದ್ದೀರ. ಯಾರು ತಪ್ಪಿಕೊಂಡವ್ರ ಮುಂಚೆ? ಇಲ್ಲಾದ್ರೆ ಹಾವಿಗೆ ಮುಂಚೆ ನಾವು ಹಗ್ಗದ ಮುಂಚೆ ಇರ್ತೀವಿ. ಇಲ್ಲಿ ಆತ್ಮನ ಮುಂಚೆ ನಾವು ಇರ್ತೀವಿ. ಆ ತಪ್ಪಿಕೊಳಕ ನೀವೇ ಅನ್ಮ್ಯೂಟ್ ಮಾಡ್ಕೊಳ್ಬಹುದು. ಏನಂದ್ರು? ಜೀವತ್ವ ಅನ್ನೋದು ಬಂದೇ ಇಲ್ಲ. ಇಲ್ಲದೆ ಇರೋ ಒಂದನ್ನ ಇರೋ ಪರಮಾರ್ಥವನ್ನ ಎರಡನ್ನೂ ಹೊಂದ್ಸಕ್ ಹೋಗುವಾಗ ಇದೆಲ್ಲ ಸಮಸ್ಯೆ. ಜ್ಞಾನ ಅಂತಂದ್ರೆ ಈ ಜೀವತ್ವ ಬಂದೇ ಇಲ್ಲ ಅಂತ ನಿಶ್ಚಯ ಮಾಡ್ಕೊಳ್ಳೋದು ಬುದ್ಧಿ. ಬಂದೇ ಇಲ್ಲ ಅಂದ್ರೆ ಅನುಭವ ವಿರುದ್ಧ ಆಗತ್ತಲ್ಲಮ್ಮ. ಕಾಣ್ತಾ ಇದೆಯಲ್ಲ, ರಾಗದ್ವೇಷ, ಸುಖ ದುಃಖ, ಶೋಕ ಮೋಹ, ಹರ್ಷ ವಿಷಾದ, ನಾನು ತೋರ್ತಾ ಇದ್ದೀನಿ. ಸುಳ್ಳ ಇದು ಹಾಗಾದ್ರೆ? ಇಷ್ಟು ಸ್ಪಷ್ಟವಾಗಿರೋ ನಾನು ನೀವು ಸುಳ್ಳು ಅಂದ್ರೆ ಇನ್ನು ಯಾವ್ದು ನೀವು ನಿಜ ಅಂತೀರಾ? ನಾನೇ ಸುಳ್ಳಾದ್ರೆ ಪ್ರಪಂಚ ನಿಜಾನ?
ಅಲ್ಲ ಗುರುಗಳೇ, ಹಾ. Unmute ಮಾಡ್ಕೊಳ್ಬೋದು. ಆಗುವುದಿಲ್ಲ ಅಂತ ಈಗ ಸ್ವಲ್ಪ ಮುಂಚೆ ಏನು? ಸೃಷ್ಟಿನ ಹೊಂದ್ಸಕ್ ಆಗೋದಿಲ್ಲ ಅಂತ ಹೇಳಿದ್ರಲ್ಲ, ಯಾವ್ದು ಮುಂಚೆ ಯಾವ್ದು ಆಮೇಲೆ. ಸರಿ, ಸೃಷ್ಟಿ ಹೊಂದಕ್ಕಾಗದೆ ಬಿಟ್ಕೊಳ್ಳಿ. ಇವಾಗ ನಾನು ಕಲ್ಪಿಸ್ಕೊಂಡೆ ನೀವು ಅಂತಿದ್ದೀರಲ್ಲಪ್ಪ, ನಾನು ಕಲ್ಪಿಸ್ಕೊಂಡು ನಾನು ಇಲ್ವಲ್ಲ ಮುಂಚೆ, ಸೃಷ್ಟಿಗೆ ಮುಂಚೆ ಅದ್ವಿತೀಯವಾದ ಬ್ರಹ್ಮ ಒಂದೇ ತಾನೇ ಇದ್ದದ್ದು. ಅದು ನಾನಾಗಿ ಯಾಕೆ ತೋರ್ತು? ಅದು ಯಾಕೆ ನಾನಾಗಿ ತೋರ್ತು? ನಾನು ಕಲ್ಪಿಸ್ಕೊಂಡೆ ಅಂದ್ರೆ ಜೀವಂತ ಅನಿಶ್ಚಿತ ಜೀವನ ಹಿಂಗದ ಹಂಗಂತೀರ, ಹಿಂಗಂತೀರ ನೀವು ನೋಡಿ. ಅನಿಶ್ಚಿತವಾದ ತೀರ್ಮಾನವಾಗದ ಹಗ್ಗವು ಹಾವಾಗಿ ತೋರುವ ಹಾಗೇನಿಯೇ ತೀರ್ಮಾನವಾಗದ ನಿಶ್ಚಿತವಾಗದ ಆತ್ಮನು ಅದು ಆತ್ಮರೂಪದ ಜೀವಾದಿ ರೂಪದಿಂದ ಕಲ್ಪಿತವಾಗಿ ತೋರ್ತಾ ಇದ್ದಾನೆ ಅಂತ ಇದೊಂದು ಇದಕ್ಕೆ ಚಿತಸ್ಯಗತಿ ಚಿಂತನೆ ಅಂತ ಹೊಂದಿಸಿದ್ದೇ ಹೊರತು ಆಗಿದೆ ಅಂತ ಅಲ್ಲ. ಯಾವ ಜೀವರು ಹುಟ್ಟಿಲ್ಲ, ಯಾವ ಅವಿದ್ಯೆಯೂ ಬಂದಿಲ್ಲ, ಯಾವ ಸಂಸಾರವೂ ಇಲ್ಲ. ಇದೇನೋದೇ ಭ್ರಾಂತಿ, ಇದೇನೋದೇ ಕಲ್ಪಿತ. ಹೊಂದಲ್ಲ ಅನ್ನೋದೇ ಅವಿದ್ಯೆ. ಅದು ಹೊಂದಲ್ಲ ಅಂತ ಯಾರು ಅಂತಿದ್ದಾನೋ ಅವನಿಗೆ ವಿದ್ಯೆ. ಬರುತ್ತಪ್ಪ ಅಯ್ಯೋ. ಜೀವ ಬಂದೇ ಇಲ್ಲ. ಬರೋಕ್ ಮುಂಚೆ ಇದ್ದಿದ್ದು ಪರಮಾತ್ಮ ಒಬ್ಬನೇ. ಹೌದು. ಆ ಪರಮಾತ್ಮನಿಗೆ ಅವಿದ್ಯೆ ಬಂತು ಅಂತ ಹೇಳಿದ್ರೆ ಸೂರ್ಯನಲ್ಲಿ ಕತ್ತಲೆ ಅವಿದ್ಯೆ ಬಂತು ಅಂದ್ರೆ ಅವಿದ್ಯೆಯನ್ನು ಇಲ್ಲದಕ್ಕೆ ಹೆಸರು. ಆಗ್ಲಿ ಅದು ಬಂದಿದೆ. ಸೂರ್ಯನಲ್ಲಿ ಸ್ವಲ್ಪ ಹೊತ್ತಾದ್ರೂ ಆ ಕತ್ತಲೆ ಹೇಗ್ ಬಂತು? ಸಪ್ಪ ದೃಷ್ಟಾಂತದಲ್ಲಿ ನಿಶ್ಚಿತವಾಗದ ರಜ್ಜು ಸಪ್ಪ ತೋರುವ ಹಾಗೆ ಆತ್ಮ ನಿಶ್ಚಯ ಮಾಡ್ಕೋದೇ ಜೀವನ್ ತೋರುತ್ತಪ್ಪ ಅಂತ ಪ್ರತಿಪತ್ತಿ ಕ್ರಮಕ್ಕೆ ಹೇಳಿದ್ರೆ ಹೊರತು ಜೀವ ನಿಶ್ಚಯ ಮಾಡ್ಕೊಳ್ಳೋದು ಯಾರು? ಅವನ ಜೀವ ಇಲ್ಲ. ನಿಶ್ಚಯ ಮಾಡ್ಕೋಬೇಕಾದಂತ ಪರ್ಸನ್ ಇದ್ರೆ ಅವ್ರು ಇಲ್ಲ. ನಿಜವಾಗಿ ತಪ್ಪು ತಿಳುವಳಿಕೆನೂ ಇಲ್ಲ, ತಪ್ಪು ತಿಳುವಳಿಕೆ ಉಳ್ಳವಲ್ಲ ಜೀವನೂ ಇಲ್ಲ, ಕಳ್ಕೊಳ್ಬೇಕಾದ ಶಾಸ್ತ್ರವೂ ಇಲ್ಲ, ವಿದ್ಯೆಯೂ ಇಲ್ಲ, ಏನೂ ಇಲ್ಲ, ಖಂಡಿತ ಇಲ್ಲ. ಒಂದೇ ಇರೋದು. ಹೌದು. ಪರಮಾರ್ಥವಾಗಿ ಹೋಗಬೇಕಾದ ವಿದ್ಯೆ ಇಲ್ಲ, ಬರಬೇಕಾದ ಜ್ಞಾನ ಇಲ್ಲ, ಸಾಧಕನೂ ಇಲ್ಲ, ಗುರುವೂ ಇಲ್ಲ, ಶಾಸ್ತ್ರವೂ ಶಿಷ್ಯವೂ ಇಲ್ಲ. ಎಲ್ಲ ಪರಮಾರ್ಥ ಎಲ್ಲ ತಲುಪಿಲ್ಲ. 3 ಪ್ಯಾರ 6 ಪೇಜ್ ಯಾಕೆ ಹೇಳಿದ್ರು? ಗೊತ್ತ ಮಾಡಿ ಇಲ್ಲ ತಿಳ್ಕೊಳ್ಳೋಕೋಸ ಹೇಳಿದ್ದು. ಇಲ್ಲ ಅಂತ ತಿಳ್ಕೊಳ್ಳೋಕೋಸಾಗ ಹೇಳ್ತಾ ಇರೋದು. ಇದೇ ಅಂತ ಅನ್ಕೊಂಡವ್ರಿಗೆ ಇಲ್ಲ ಅಂತ ತಿಳ್ಕೊಳ್ರಪ್ಪ ಅಂತ ನಾವ್ ಎಷ್ಟು ಗಟ್ಟಿಯಾಗಿ ನಾನಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದೀವಿ, ಆ ಗಟ್ಟಿಯಾಗಿರೋದನ್ನ ಬಿಡ್ಸಕ್ಕೋಸ್ಕರ ಅಷ್ಟೇ. ಅದು ಹಠ ಬಿಡು, ಹಠ ಬಿಟ್ರೆ ಎಲ್ಲಕ್ಕೂ ಉತ್ತರ ಆಗತ್ತೆ, ಆಗತ್ತೆ ಅಂತ. ಮೊದಲು ಈ ತರ ಅನ್ಕೊಂಡ್ರೆ ಎಲ್ಲ ಚೈತನ್ಯನೇ ಇದ್ದದ್ದು, ನಮ್ಮ ಅವಿದ್ಯೆ ಕರ್ಮದಿಂದಾಗಿ ಬೇರೆ ಬೇರೆ. ಅದನ್ನ ಮೊದಲು ಅವಿದ್ಯಾ ಕ್ರಮ ಹೆಂಗ್ ಬಂತು? ಮೊದಲು ಚೈತನ್ಯ ಒಂದೇ ಇದ್ದಾಗ ಅಂತ ಪ್ರಶ್ನೆ. ಚೈತನ್ಯ ಇತ್ತು ಆಮೇಲೆ ಅವಿದ್ಯಾ ಕ್ರಮ ಹೆಂಗೆ ಬಂತು? ನಮ್ಮ ನಾವೇ ಇಲ್ವಲ್ಲ. ಚೈತನ್ಯ ಒಂದೇ ಇದ್ದಾಗ, ಚೈತನ್ಯ ಒಂದೇ ಇದ್ದಾಗ ನಾವೆಲ್ಲಿದ್ವಿ? ಚೈತನ್ಯ ಒಂದೇ ಇತ್ತು ತಾನೆ ಒಪ್ಕೊಳ್ತಿರೋದು. ಒಂದೇ ಇದ್ಮೇಲೆ ನಾವಿಲ್ಲ ತಾನೆ, ನಮ್ ಕಲ್ಪನೆ ಇಲ್ಲ ತಾನೆ. ಅದಂಗ್ ಬಂತು? ನಾವಿಲ್ಲ. ಈಗಲೂ ಇಲ್ಲ, ಈಗಲೂ ನಾವಿಲ್ಲ, ಈಗಲೂ ಕಲ್ಪನೆ ಇಲ್ಲ, ಈಗಲೂ ಚೈತನ್ಯ ಒಂದೇ ಇರೋದು. ಇಲ್ಲ ಅಂತ ಅಂದ್ಕೊಂಡಿದೀವಲ್ಲ, ಅದಕ್ಕೆ ಹೆಸರು ಹೊರತು ಅವಿದ್ಯೆ. ಅವಿದ್ಯೆಯಿಂದ ಆಗಿದೆ ಅಂತ ಹೇಳ್ತಾ ಇಲ್ಲ. ಇಲ್ಲ ಅಂತ ಅನ್ಕೋದೇ ಇರೋದು. ಕೊಡಪ್ಪ. ಅದಲ್ಲ ಇದು ಟ್ಯಾಲೆಂಟ್ ಕೊಡಕ್ಕ ಅದು ಹಿಂದೆ ಎತ್ತರ